जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनर द्विषशत्रात्मकस्य विष्णोर्व्यस्ताः समस्ताः सकलगुणनिधिः सत्त्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तर एकादश
ಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದः ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಪ್ಪತ್ನಾಲ್ಕು ಶ್ರವಣ ಭಕ್ತಿ. ಭಕ್ತಿಯ ಶ್ರವಣ ಅನ್ನುವ ಸಾಧನ. ಭಗವಂತನ ಬಗ್ಗೆ ಅನೇಕ ಭಾಗವತಾದಿಗಳಿಂದ ಅವನ ಮಹಿಮೆಯನ್ನು ನಾವು ಕೇಳೇ ಆಗಿದೆ. ಆನಂತರ 25ನೇ ಭಾಗವತ ಧರ್ಮ, ಭಕ್ತಿಯ 2ನೇ ಸಾಧನ ಕೀರ್ತನ. ಭಗವಂತನ ಸಂಕೀರ್ತನೆ ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿನ್ನೆ ತಿಳಿದುಕೊಂಡಿದ್ದೇವೆ. ಅವನ ಬಗ್ಗೆ ಕೇಳಿ ಮನನ ಮಾಡಿ ತಿಳಿದಾಗಿದೆ, ಸಂತೋಷಪಟ್ಟವನನ್ನು ಹೊಗಳಿಯಾಗಿದೆ. ಇನ್ನು ಅವನನ್ನು ಸ್ಮರಿಸುವುದು 26ನೆಯ ಭಾಗವತ ಧರ್ಮ. ಭಕ್ತಿಯ ಸಾಧನದಲ್ಲಿ 3ನೆಯದು ಸ್ಮರಣ. ನಾವು ಯಾರನ್ನು ನೆನೆಸ್ತೇವೆ ಹೇಳಿ? ನನ್ನ ಮಗ ಸ್ಕೂಲಿಗೆ ಹೋದಾಗ ಬರುವವರೆಗೂ ನೆನೆಸ್ತೇವೆ. ನನ್ನ ಹೆಂಡತಿ ಊರಿಗೆ ಹೋದಾಗ ನಾನು ನೆನೆಸ್ತೇನೆ. ನಾನು ಊರಿಗೆ ಹೋದಾಗ ನನ್ನ ಹೆಂಡತಿ ಯಾವಾಗ ಬರ್ತಾರೋ ನೆನೆಸ್ತಾ ಇರ್ತಾಳೆ. ಯಾಕೆ? ಇವರ ಮೇಲೆ ಒಂದು ಪ್ರೀತಿ ಇದೆ. ಪ್ರೀತಿ ಸ್ಪಷ್ಟವಾಗಿ ಅಭಿವ್ಯಕ್ತವಾಗದೇ ಇದ್ದರೂ ಅವರು ನನಗೆ ಆನಂದ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ನನ್ನ ಜೀವನದಲ್ಲಿ ಉಪಕಾರ ಮಾಡಿದ್ದಾರೆ. ಗಂಡನು ಉಪಕಾರ ಮಾಡ್ತಾನೆ, ಹೆಂಡತಿ ಉಪಕಾರ ಮಾಡ್ತಾಳೆ, ಮಕ್ಕಳು ತಮ್ಮ ಬಾಲಲೀಲೆಯಿಂದ ಸಂತೋಷ ಕೊಟ್ಟು ಉಪಕಾರ ಮಾಡ್ತಾರೆ, ದೊಡ್ಡವರಾದ ಮೇಲೆ ಸಂರಕ್ಷಣೆ ಮಾಡಿ ಉಪಕಾರ ಮಾಡ್ತಾರೆ, ಗುರುಗಳನ್ನು ಸ್ಮರಿಸ್ತವೆ. ಅಂದರೆ ಅವರ ಉಪಕಾರವನ್ನು ಅವರು ನಮಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಅವರನ್ನು ಸ್ಮರಿಸ್ತೇವೆ. ಸಹಾಯ ಮಾಡದೇ ಇದ್ದವರನ್ನು ನಿಮ್ಮ ಸ್ಮರಿಸ್ತೀರಿ. ಸಹಾಯ ಮಾಡದೇ ಇದ್ದವರನ್ನು, ಯಾವ ನಟ ನಟಿಯರು ನಿಮಗೆ ಸಹಾಯ ಮಾಡಲಿಲ್ಲ ಅವ್ರ ಬಗ್ಗೆ ನೀವು ಸ್ಮರಿಸ್ತಾ ಇರ್ತೀರಿ. ಯಾವ ಕ್ರಿಕೆಟ್ ವ್ಯಕ್ತಿಗಳು ನಿಮಗೇನು ಬಂದು ಯಾವ ರೀತಿ ಸಹಾಯ ಮಾಡಿಲ್ಲ, ನಿಮ್ಮ ಟೈಮ್ ಪಾಸ್ ಮಾಡಿದ್ದಾರೆ, ಆದರೂ ಅವ್ರನ್ನ ಸ್ಮರಿಸ್ತೇವೆ. ಯಾಕೆ?
ಅಲ್ಲಿ ಏನೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಆಕರ್ಷಣೆ ಇದೆ. ಇನ್ನು ಉಳಿದವರನ್ನು ಸ್ಮರಿಸಿದರೂ ಸರಿ, ಸ್ಮರಿಸದೇ ಇದ್ದರೂ ಸರಿ, ಇನ್ನು ಕೆಲವರಂತೂ ಬಹಳ ಸ್ಮರಿಸ್ತೇವೆ ನಮ್ಮ ಶತ್ರುಗಳನ್ನು. ಅವ್ರಿಗೆ ಯಾಕೆ ಇನ್ನೂ ಅವ್ರ ಮಗ ಫೇಲ್ ಆಗಿಲ್ಲ, ಅವ್ರ ಮನೆ ಜಪ್ತಾಗಿತ್ತು, ಅವ್ರಿಗೇನು ಆಕ್ಸಿಡೆಂಟ್ ಆಗಿತ್ತು, ಇನ್ನೂ ಯಾಕೆ ಸತ್ತಿಲ್ಲ. ಶತ್ರುಗಳ ಬಗ್ಗೆ ಅವರನ್ನು ನಾವು ಮರೆಯೋದಿಲ್ಲ. ಅದರಲ್ಲಂತೂ ನನಗೆ ಅನ್ಯಾಯ ಮಾಡಿದ ಗೆಳೆಯರನ್ನು ಮರೆಯೋದಿಲ್ಲ, ಅನ್ಯಾಯ ಮಾಡಿದ ಆಫೀಸರನ್ನು ಮರೆಯೋದಿಲ್ಲ, ಅನ್ಯಾಯ ಮಾಡಿದ ಹೆಂಡತಿಯನ್ನು ಮರೆಯೋದಿಲ್ಲ, ಅನ್ಯಾಯ ಮಾಡಿದ ಗಂಡನನ್ನು ಮರೆಯೋದಿಲ್ಲ, ಅನ್ಯಾಯ ಮಾಡಿದ ಮಕ್ಕಳನ್ನು ಮರೆಯೋದಿಲ್ಲ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆಯಲ್ಲಿ ತಿರಸ್ಕಾರ. ಹಾಗಾದರೆ ಭಗವಂತನಲ್ಲಿ ಅಜ್ಞಾನದಿಂದ ಅಂತ ದೇವ್ರು ನನಗೇನು ಅಷ್ಟೇ ಅನ್ಯಾಯ ಮಾಡ್ತಾನೆ, ಯಾಕೆ ದೇವ್ರು ನನ್ನ ಇಷ್ಟು ಪರೀಕ್ಷೆ ಮಾಡ್ತಾನೆ. ಆದರೆ ನಮ್ಮ ಹೊಸದಾಗಿ ಈ ರೀತಿ ವಿಚಾರ ಮಾಡ್ತಾ ಇಲ್ಲ. ನಾವು ಶ್ರವಣ ಮತ್ತು ಕೀರ್ತನ ಆ ಒಂದು ಸಾಧನವನ್ನು ಮಾಡಿ ಮುಂದೆ ಬಂದಿದ್ದೇವೆ. ಶ್ರವಣದಲ್ಲಿ ಭಗವಂತನ ಉಪಕಾರ ಎಷ್ಟಿದೆ ಅಂತ ಅನ್ನೋದನ್ನು, ಪರಮಾತ್ಮನ ನಮ್ಮ ಕೊಟ್ಟ ಅವಯವಗಳು, ನಮ್ಮ ಕೊಟ್ಟಿರ್ತಕ್ಕಂಥ ಸಂದರ್ಭ ಇತ್ಯಾದಿ ಎಲ್ಲವನ್ನೂ ನಾವು ಸ್ಮರಿಸಿದ್ದೇವೆ. ಎಲ್ಲವನ್ನು ನಾವು ಅನುಭವಿಸಿದ್ದೇವೆ, ಮನನ ಮಾಡಿದ್ದೇವೆ, ಹೊಗಳಿದ್ದೇವೆ ಕೀರ್ತನದಲ್ಲಿ. ಈಗ ಅವರ ಉಪಕಾರ ಸ್ಮರಿಸುವ, ಕೃತಜ್ಞತೆಯ ವ್ಯಕ್ತಪಡಿಸುವ, ಕೃತಜ್ಞತೆ ಆ ವ್ಯಕ್ತಿಯಲ್ಲಿ ನಮ್ಮ ಅವ್ಯಕ್ತ ಪ್ರೀತಿಯನ್ನು ಹುಟ್ಟಿಸ್ತದೆ. ಭಗವಂತನ ವಿಷಯದಲ್ಲಿ ಕೃತಜ್ಞತೆ ಇದು ನಮ್ಮ ಸಾಧಕನ ಅನಿವಾರ್ಯವಾಗಿರ್ತಕ್ಕಂತಹ ಒಂದು ಸಾಧನೆ. ಭಗವಂತ ನಮಗೆಷ್ಟು ಉಪಕಾರ ಮಾಡಿದ್ದಾನೆ, ಅದನ್ನು ನಾವು ಸ್ಮರಿಸಲೇಬೇಕು. ಪರಾಶರ ಸ್ಮೃತಿ ಹೇಳ್ತಾರೆ, ಬ್ರಹ್ಮಹತ್ಯಾ ಸುರಾಪೇಚ. ಬ್ರಹ್ಮಹತ್ಯೆ ಮಾಡಿದರೂ ಪ್ರಾಯಶ್ಚಿತ್ತ ಇದೆ. ನಿನ್ನೆ ಕೇಳಿದ್ದಿಲ್ಲ, ಭಗವಂತ ನಾಮಸ್ಮರಣೆ ಮಾಡಿದ್ರೆ ಸಾಕು. ಸುರಾಪಾನ ಮಾಡಿದರು, ಪರಸ್ತ್ರೀ ಗಮನ ಪರಪುರುಷ ಗಮನ ಮಾಡಿದರು, ಕಠೋರ ಪ್ರಾಯಶ್ಚಿತ್ತಗಳಿವೆ, ಅದರ ಪ್ರಾಯಶ್ಚಿತ್ತ ಇವೆ. ನಿಷ್ಕೃತಿ ವಿದ್ಯತೆ ತತ್ರ. ಆದರೆ ಒಂದು ವಿಷಯದಲ್ಲಿ ಶಾಸ್ತ್ರ ಹೇಳ್ತದೆ, ಪ್ರಾಯಶ್ಚಿತ್ತ ಇಲ್ಲ, ದೇಹಾಂತ ಪ್ರಾಯಶ್ಚಿತ್ತವೇ ಪ್ರಾಯಶ್ಚಿತ್ತ. ಆ ದೇಹ ಬಿಟ್ಬಿಡ್ಬೇಕು, ಅದು ಕೃತಜ್ಞತೆ. ಯಾರಿಂದ ನಾವು ಉಪಕಾರ ಪಡೆದಿರ್ತೇವೆ ಆ ವ್ಯಕ್ತಿಯನ್ನು ಮರೆತರೆ ಅದು ಕೃತಜ್ಞತೆ. ಇನ್ನು ದೇವರನ್ನು ನಾವು ಮರೀಲಿಕ್ಕಿಲ್ಲ, ಯಾಕೆ? ನಿರಂತರ ಪ್ರೇಮ ಪ್ರವಾಹ ಭಗವಂತನಲ್ಲಿ ಇರಬೇಕು, ಇದೇ ಭಕ್ತಿ ಅಲ್ಲ. ಆ ಪ್ರೀತಿ ಇರಬೇಕಾಗಿದ್ದರೆ, ಪ್ರೀತಿ ಅವನಿಂದ ತನಗೆ ಸಿಕ್ಕ ಸುಖ, ಅವನಿಂದ ತನಗೆ ಸಿಕ್ಕಿರ್ತಕ್ಕಂಥ ಲಾಭ ಆರಂಭದಲ್ಲಿ, ನಂತರ ಪ್ರೀತಿ ಹೆಚ್ಚಾದಂತೆ ಇವು ಕೂಡ ಮರೆತೋಗ್ಬಿಡ್ತದೆ, ಕೇವಲ ಅವನೊಬ್ಬನೇ ಬೇಕಾಗ್ತದೆ. ಇದಕ್ಕೆ ಕೃತಜ್ಞತೆಯ ಅಭಿವ್ಯಕ್ತಿಯೇ ಸ್ಮರಣೆ. ಅನೇಕ ಸಲ ನಾನು ಹೇಳಿದ್ದೇನೆ ಕಥೆಯನ್ನು, ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿ. ಒಬ್ಬ ರಾಜಕುಮಾರ ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಮೊದಲನೇ ಸಲ ಎರಡನೇ ಸಲ ಬಂದಿರಬೇಕು ಅವನು ಕಾಡಿಗೆ. ಕೈಯಲ್ಲಿ ಬಾಣ ಬಿಲ್ಲು ಹಿಡಿದುಕೊಂಡಿದ್ದಾನೆ, ಸೊಂಟದಲ್ಲಿ ಖಡ್ಗ ಇದೆ, ಬೆನ್ನಿಗೆ ಬೆತ್ತಳಿಕೆಯನ್ನು ಕಟ್ಕೊಂಡಿದ್ದಾನೆ. ಎಲ್ಲಾದರೂ ಸಿಂಹ ಹುಲಿ ಸಿಗ್ತದೇನೋ ಅಂತ ಹುಡುಕ್ತಾ ಇದ್ದಾನೆ. ಅಷ್ಟಲ್ಲಿ ಹಿಂದಿನಿಂದ ಜೋರಾಗಿರ್ತಕ್ಕಂಥ ಸಿಂಹದ ಗರ್ಜನೆ. ತಿರುಗಿ ನೋಡಿದ,
ಒಂದು ಸಿಂಹ ತನ್ನ ಮೇಲೆ ಹಾರಬೇಕು ಅಂತೇಳಿ ತನ್ನ ಶರೀರವನ್ನು ಹಿಂಬದಿಯಲ್ಲಿ ತೆಗೆದುಕೊಂಡು ಏನೇನೋ ಒಂದು ಜಿಗಿಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಇಷ್ಟು ಸಮೀಪದಿಂದ ಸಿಂಹವನ್ನು ನೋಡಿರಲಿಲ್ಲ ಅವನು. ಗಾಬರಿಯಾದ, ಕೈ ನಡುಗಲಿ ಪ್ರಾರಂಭವಾಯಿತು. ಕೈಯಲ್ಲಿರ್ತಕ್ಕಂಥ ಬಿಲ್ಲು ಬಿದ್ದು ಹೋಯಿತು, ಬಾಣ ಬಿದ್ದೋಯ್ತು. ಆದರೆ ಪರಮಾತ್ಮ ಉಪಕಾರ ಮಾಡಿ ನಮಗೊಂದು ಸಿಕ್ಸ್ತ್ ಸೆನ್ಸ್ ಕೊಟ್ಟಿದ್ದಾನೆ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆತ್ಮರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ಅಂತ ಅಂತೇಳಿ. ಯಾರು ಕ್ರಿಕೆಟ್ ಆಡ್ತಾ ಇದ್ರೆ ಬಾಲ್ ಬರ್ತಾ ಇದೆ, ನೋಡಿದ ತಕ್ಷಣ ಒಮ್ಮೆಲೆ ಸರಿದು ಬಿಡ್ತೇವೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಹಾಗೆ ನೋಡಿದ, ಬದಿಯಲ್ಲಿ ಒಂದು ಗಿಡ ಇತ್ತು. ಸಿಂಹಕ್ಕೆ ಗಿಡ ಏರ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಸರ ಗಿಡ ಏರಿದ. ಇವನು ಓಡಾಟ ನೋಡಿಕೊಂಡು ಆ ಸಿಂಹವು ಕೂಡ ಸ್ವಲ್ಪ ಹೊತ್ತು ಗಲಿಬಿಲಿಗೊಂಡು. ಅಷ್ಟರಲ್ಲಿ ಒಂದು ಮರ ಏರಿದ. ಅರ್ಧ ಏರಿದ್ದ, ಮೇಲೆ ನೋಡ್ತಾನೆ ಒಂದು ಕರಡಿ. ಅತ್ತದರಿ ಇತ್ತ ಹುಲಿ. ಅಲ್ಲಿ ಕರಡಿ, ಇಲ್ಲ ಸಿಂಹ. ಕೆಳಗೆ ಬರುವಂತಿಲ್ಲ, ಮಧ್ಯದಲ್ಲಿ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡ. ಆದರೆ ಎಷ್ಟೊತ್ತು ಕೂತ್ಕೊಳ್ತಾನೆ. ಕೈ ನೋಯಿಸ್ಲಿಕ್ಕೆ ಪ್ರಾರಂಭ ಆಯಿತು, ಕೈ ನಡಗ್ಲಿಕ್ಕೆ ಪ್ರಾರಂಭ ಆಯಿತು. ಕರಡಿ ಹೇಳಿತು, ಬ್ಯಾರಪ್ಪ ಮೇಲೆ ಬಾ, ಕೂತ್ಕೋ, ಏನು ಮಾಡೋದಲ್ಲ ನನಗೆ ನಿನಗೆ ದ್ವೇಷ ಇಲ್ಲ, ಕೂತ್ಕೋ ಅಂತ. ಬೇರೆ ಪರ್ಯಾಯ ಇಲ್ಲ. ಹೋದ ಒಂದು ಟೊಂಗೆ ಮೇಲೆ ಕೂತ್ಕೊಂಡ. ಸಾಯಂಕಾಲವಾಯಿತು, ರಾತ್ರಿ ಆಯಿತು, ತೂಕಡಿಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಕರಡಿ ಹೇಳಿತು, ತೂಕಡಿಸಿ ಬಿದ್ದರೆ ಸಿಂಹ ಕೆಳಗೆ ಕೂತ್ಕೊಂಡಿದೆ, ಎಲ್ಲಿ ಹೋಗಿಲ್ಲದು, ನೀನು ತಿನ್ಬೇಕಂತ ಕೂತ್ಕೊಂಡಿದೆ. ಸಾವಕಾಶಾಗಿ ನನ್ನ ಹತ್ರ ಬಾ, ಅಥವಾ ನಾನು ನಿನ್ನ ಹತ್ರ ಬರ್ತೇನೆ. ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಕ್ಕು, ನೀನು ಗಟ್ಟಿ ಹಿಡ್ಕೊಂಡು ಕೂತ್ಕೊಳ್ತೇನೆ, ನನ್ನ ಮೇಲೆ ವಿಶ್ವಾಸ ಇಡು. ಡೂಬನೆ ವಾಲೆಕು ತಿನಿಕೆ ಕಾ ಸಹಾರ ಅಂತ ತಿಳ್ಕೊಂಡು ಅಂತೇಳಿ ಹಿಂದಿಯಲ್ಲಿ ಒಂದು ಪ್ರಾವರ್ಬ್ ಇದೆ. ಆಗ ವಿಶ್ವಾಸ ಇಡಲೇಬೇಕಾಯಿತು, ಬೇರೆ ದಾರಿ ಇಲ್ಲ. ಕರಡಿ ಹೇಳ್ತು, 4 ತಾಸು ನೀನು ಮಲ್ಕೋ, ಈಗ 9 ಗಂಟೆ ಆಗಿದೆ, 1-1.5 ಗಂಟೆವರೆಗೂ ನೀನು ಮಲ್ಕೋ. ಆ ನಂತರ ನನಗೂ ನಿದ್ದೆ ಬರ್ತದೆ, ನನಗೂ ಆ ಸಿಂಹದ ಬಾಯಿಗೆ ಬೀಳೋದು ಬೇಕಾಗಿಲ್ಲ. ಆಗ ನಾನು ಮಲ್ಕೊಳ್ತೇನೆ, ನೀನು ನನ್ನ ಗಟ್ಟಿಯಾಗಿ ಹಿಡಿದುಕೋ. ಮಲ್ಕೊಂಡ, ನಿದ್ದೆ ಇತ್ತು. ಕರಡಿ ಹೇಳ್ತು, ಸಿಂಹ ಕರಡಿಗೆ ಹೇಳ್ತದೆ, ಯಾಕೆ ನನ್ನ ಆಹಾರ ನೀನು ಕಸಿದುಕೊಳ್ತಾ ಇದ್ದೆ, ನಿನಗೇನು ಸಂಬಂಧವ, ಬೀಳಿಸ್ಬಿಡು, ಹಸಿವಾಗಿದೆ, ತಿಂದು ಹೋಗ್ತೇನೆ. ಕರಡಿ ಹೇಳಿತು, ಇಲ್ಲ, ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ. ಪರಮಾತ್ಮ ಮನುಷ್ಯನನ್ನು ಹುಟ್ಟಿಸಿ ಇವನು ತನ್ನ ಸಾಧನೆಯ ರೀತಿಯಿಂದ ನನ್ನನ್ನು ಪೂಜಿಸ್ತಾನೆ ಅಂತನ್ನುವ ವಿಶ್ವಾಸದಿಂದ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಅವನ ವಿಶ್ವಾಸ ಭಂಗ ಆಗೋದಿಲ್ಲ. ಕರ್ಮಾನುಸಾರವಾದ ರೀತಿಯಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಆದ್ದರಿಂದಾಗಿ ನಾನು ಅವನನ್ನು ಕೆಳಗೆ ಬೀಳಿಸೋದಿಲ್ಲ. ಕೃತಜ್ಞತೆ, ವಿಶ್ವಾಸಘಾತ ಮಹಾ ದೊಡ್ಡ ಪಾಪಗಳು. ಅಂಥ ಪಾಪ ನಾನು ಮಾಡೋದಿಲ್ಲ ಅಂತ. ಶಿವಮೊಗ್ಗ ಕೂತ್ಕೊಂಡು ರಾತ್ರಿ 2 ಆಯಿತು. ರಾಜ್ಕುಮಾರ್ ಎದ್ದ. ಕರಡಿ ಹೇಳ್ತು, ನನ್ನ ನಿದ್ದೆ ಬಂದಿದೆ, ನನ್ನ ಗಟ್ಟಿ ಹಿಡ್ಕೊಂಡು ಕೊಡು. ರಾಜ್ಕುಮಾರ್ ಆಗಲಿ ಅಂತ ಹೇಳಿದೆ. ಕರಡಿಗೆ ನಿದ್ದೆ ಹತ್ತು. ಸಿಂಹ ಹೇಳಿತು, ಏನು ಮೂರ್ಖ ಇದೆಯೋ, ಕರಡಿ ನೀನು ಸಂರಕ್ಷಣೆ ಮಾಡ್ತಂತೆ ಪ್ರಾಣಿಗಳ ಮೇಲೆ ವಿಶ್ವಾಸ ಇಡ್ತೀಯ ನೀನು, ಅದಕ್ಕಿನ್ನೂ ಹಸಿವೆ ಆಗಿಲ್ಲ, ಬೆಳಗ್ಗೆ ಎದ್ದಾಕ್ಷಣಕ್ಕೆ ನಿನ್ನನ್ನು ತಿಂದು ಹಾಕ್ತದೆ, ಅದಕ್ಕೋಸ್ಕರ ನಿನ್ನನ್ನು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದೆ.
ಅಂತ ಹೇಳಿದಾಗ ಹಾಗಾದ್ರೆ ಏನು ಮಾಡಂತೆ, ಕರಡಿ ಎನ್ನೂಕ್ಬಿಡು, ಹೊಡೆದು ನಾನು ತಿಂದು ಹೋಗ್ತಾನೆ, ನೀನು ನಿನ್ನ ಮನೆಗೆ ಹೋಗು. ಈ ಮನುಷ್ಯ ಸ್ವಾರ್ಥಿ ಅಂದಾಗ ನಾನು ಉಳಿದ್ರೆ ಸಾಕಲ್ಲ, ತನ್ನನ್ನು ಇಷ್ಟೊತ್ತು ರಕ್ಷಣೆ ಮಾಡಿದೆ ಮರೆತು ಬಿಟ್ಟ, ತನಗೆ ಉಪಕಾರ ಮಾಡಿದ ಕರಡಿಯನ್ನು ಮರೆತ. ಆಯಿತು ಅಂತಂದ, ನೂಕ್ಲಿ ಪರ ಮಾಡೋದು. ಅಷ್ಟರಲ್ಲಿ ಕರಡಿಗೆ ಎಚ್ಚರ ಆಯಿತು. ನೂಕಿದ ತಕ್ಷಣ ಕೆಳಗೆ ಬೀಳುವಾಗ ಟೊಂಗೆಯನ್ನು ಎರಡು ಕೈಯಿಂದ ಹಿಡಿದು ಮೇಲೆ ಉಳಿತು. ಮೇಲೆ ಉಳಿದು ಮತ್ತೆ ಪುನಃ ಮೇಲೆ ಬಂತು. ಗಾಬರಿ ಆದ. ನಡೆಗೆ ಇನ್ನದು ಕೊಂದೇ ಬಿಡ್ತೇನೆ ನನಗೆ ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಕರಡಿ ಹೇಳ್ತು, ನಿನ್ನಂಥ ಕೃತಜ್ಞ, ನಿನ್ನ ಮೈ ಮುಟ್ಟಿದರೂ ನನಗೆ ಮೈಲಿಗೆ ಆಗ್ತದೆ, ಅಂಥ ಕೃತಜ್ಞ ನೀನು. ಆದರೆ ಮನುಷ್ಯನಾಗೋದಕ್ಕೋಸ್ಕರ ನಾಲಾಯಕ್ ಪ್ರಾಣಿ ನಾನು ನಿನ್ನನ್ನು ರಕ್ಷಣೆ ಮಾಡಿದ್ದೆ, ನೀನು ವಿಶ್ವಾಸಘಾತ ಮಾಡಿ ಕೃತಜ್ಞನಾದೆಲ್ಲ, ಉಪಕಾರ ಮರ್ತಿಯಲ್ಲ, ಆದ್ದರಿಂದ ಹುಚ್ಚನಾಗಿ ಹೋಗು ಅಂತ ತಿಳ್ಕೊಂಡು ಶಾಪ ಕೊಟ್ಟೆ. ಸಿಂಹ ಹೇಳ್ತು, ಇನ್ನೇನು ಯಾರು ಸಿಗಂದಿಲ್ಲ ಅಂತಕೊಂಡು ಸಿಂಹ ಹೊರಟೋಯ್ತು. ಬೆಳಗಾದ ಕ್ಷಣ ಕರಡಿ ಹೊರಟೋಯ್ತು. ಇವನಿಗೆ ಹುಚ್ಚಿಡಿತು. ಸಸೆ ಮಿರ ಸಸೆ ಮಿರ ಸಸೆ ಮಿರ ಸಸೆ ಮಿರ ಕೂಗ್ತಾ 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 ಮನೆಗೆ ಕಾಡಿಗೆ ಹೋದ ಮಗ ಬರಲಿಲ್ಲ ಅಂತ ರಾಜ ಹುಡುಕಿಸಿದ. ಕಾಡಿನಲ್ಲಿ ಇದನ್ನು ಕರ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜವೈದ್ಯರು ಪರೀಕ್ಷೆ ಮಾಡಿದರು. ಕೊನೆಗೆ ವಿಶ್ವಾಸಕ ರಾಜವೈದ್ಯ ಹೇಳ್ದ, ಇವನಿಗೆ ಯಾವ ರೋಗ ಇಲ್ಲ, ಜ್ಞಾನದೃಷ್ಟಿಯಿಂದ ನೋಡಿದ್ದಾನೆ, ಕೃತಜ್ಞನಾಗಿದ್ದಾನೆ, ಇದನ್ನು ಈ ಹುಚ್ಚುತನ್ನು ನಾವು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನಿಂದ ದೇಹವನ್ನು ಪಡೆದಿದ್ದೇವೆ, ಇಂದ್ರಿಯಗಳನ್ನು ಪಡೆದಿದ್ದೇವೆ, ಇಂದ್ರಿಯಾಭಿಮಾನ ದೇವತೆಗಳನ್ನು ಪಡೆದಿದ್ದೇವೆ, ಭೂಮಿಯನ್ನು ಪಡೆದಿದ್ದೇವೆ, ಸೂರ್ಯಪ್ರಕಾಶವನ್ನು ಪಡೀತೇವೆ, ನೀರು ಪಡೀತೇವೆ, ಆಹಾರ ಪಡೀತೇವೆ. ಆದರೂ ಅವನನ್ನು ಮರಿತೇವೆ. ಯಾವುದೋ ಕ್ರಿಕೆಟ್ನವನನ್ನು, ಅನಂತರ ಯಾವುದೋ ಸಿನಿಮಾದವನನ್ನು ನೆನಪಿಟ್ಕೊಳ್ತೇವೆ. ಯಾವ ವ್ಯಕ್ತಿ ಎಂದೂ ನಮಗೊಂದು ಒಂದು ಸ್ವಲ್ಪ ಕೂಡ ಉಪಕಾರ ಮಾಡಿಲ್ಲ. ಇದೇ ಬುದ್ಧಿಹೀನತೆ, ವಿವೇಕಹೀನತೆ ಅಂತ ಅನಿಸ್ಕೊಳ್ತೇವೆ. ಉಪಕಾರ ಮಾಡಿದ ಪರಮಾತ್ಮನ ರೂಪಗಳನ್ನು, ಅವನ ಉಪಕಾರಗಳನ್ನು ಸ್ಮರಿಸುವುದೇ ಸ್ಮರಣಂ. ಮನುಷ್ಯನಾಗಿ ಮನುಷ್ಯತ್ವ ಬೇಕಾಗಿದ್ದರೆ ಅದು ಸ್ಮರಣೆ. ಹರಿಯನ್ನು ಸ್ಮರಿಸಬೇಕು. ಹರಿಯನ್ನು ಸ್ಮರಿಸದೇ ಇದ್ದರೆ ಮನುಷ್ಯ ಜನ್ಮ ವ್ಯರ್ಥ. ಇದನ್ನು ನಾನು ಹೇಳೋದಿಲ್ಲ, ಪುರಂದರದಾಸರು ಹೇಳ್ತಾರೆ, ಹರಿಸ್ಮರಣೆ ಇಲ್ಲದೆ ಬಾಳಿ ಬದುಕಿದರೇನು. ಪರಮಾತ್ಮನ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಬಾಳಿ ಬದುಕಿದರೆ ಏನು ಪ್ರಯೋಜನ ಇದೆ? ನರ ಜನ್ಮದಲ್ಲಿ ಜನಿಸಿ ಫಲವೇನು? ಪರಮಾತ್ಮ ನಿನ್ನ ವಿಸ್ಮೃತಿಯಾಗದಂತೆ ನೋಡಿಕೊ. ಅಂತ ಹೇಳಿ ನರಜನ್ಮ ಬಂದು ದೇವರನ್ನು ನೆನೆಸಲಿಲ್ಲ ಅಂತಕೊಂಡು ಉಳಿದ ಪ್ರಾಣಿ ಜನ್ಮದಲ್ಲಿ ಅಷ್ಟು ಬುದ್ಧಿ ಇರೋದಿಲ್ಲ, ವಿವೇಕ ಇರೋದಿಲ್ಲ. ಆದ್ದರಿಂದ ನಾನು ಜನಿಸಿ ಫಲ ಏನು ಅಂತ ತಿಳ್ಕೊಂಡು ಅಂತ ಹೇಳಂತ ಇದ್ದೆ. ಹರಿಸ್ಮರಣೆ ಮಾಡಿದಂತೆ ನಮ್ಮ ಜ್ಞಾನ ಬೆಳೀತಾ ಹೋಗ್ತಾರೆ. ಜ್ಞಾನ ಅಂದರೆ ಪರಮಾತ್ಮನ ಉಪಕಾರದ. ಈಗ ನಮಗೆ ಎಷ್ಟು ಗೊತ್ತಿದೆ? ಪರಮಾತ್ಮನ ನಮಗೆ ಮಳೆ ಕೊಡ್ತಾನೆ, ಬೆಳೆ ಕೊಡ್ತಾನೆ, ಶರೀರ ಕೊಟ್ಟಿದ್ದಾನೆ ಸ್ವಲ್ಪ. ಇನ್ನು ಹರಿಕಥಾಮೃತ ಓದಿದ್ದರೆ ಪರಮಾತ್ಮ ಎಷ್ಟು ರೂಪದಿಂದ ನಮ್ಮ ದೇಹದಲ್ಲಿದ್ದಾನೆ, ಎಷ್ಟು ರೂಪದಿಂದ ಉಪಕಾರ ಮಾಡ್ತಾ ಇದ್ದಾನೆ, ಪ್ರಾಣಾಪಾನಗಳು ಎಷ್ಟು ರೀತಿಯಿಂದ ಇದ್ದಾನೆ ಅಂತ ಎಲ್ಲ ವಿಷಯಗಳು ಗೊತ್ತಾಗ್ತಾ ಹೋಗ್ತದೆ. ಆದ್ದರಿಂದ ಪರಮಾತ್ಮನ ಸ್ಮರಣೆ ಮಾಡಿದಂತೆ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ, ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಗುರು ವಿಜಯ ವಿಠ್ಠಲದಾಸರು ಹೇಳ್ತಾರೆ, ಗುರು ವಿಜಯ ವಿಠ್ಠಲರೇಯ ನಾಮ ಸ್ಮರಿಸಿದ ಮನುಜರಿಗೆ ಸ್ಥಿರವೆನ್ನು ಜ್ಞಾನ ಭಕ್ತಿ. ನಿನ್ನ ಮಹಿಮೆಯನ್ನು ಸ್ಮರಿಸಿದ ವ್ಯಕ್ತಿಗೆ ಜ್ಞಾನ ಭಕ್ತಿ ನಿಶ್ಚಿತ ಆಗ್ತದೆ. ಜ್ಞಾನ ಭಕ್ತಿ ಇದ್ದಲ್ಲಿ ನಿನ್ನ ಅನುಗ್ರಹ ಆಗ್ತದೆ, ಮುಕ್ತಿಗೆ ನಿಶ್ಚಿತ ಅಂತ ತಿಳ್ಕೊಂಡಿದ್ದಾರೆ. ಕನಕದಾಸರು ಹೇಳ್ತಾರೆ,
ನಿನ್ನ ಜೊತೆಯಲ್ಲಿ ಯಾರೂ ಬರೋದಿಲ್ಲಪ್ಪ. ಇಷ್ಟೆಲ್ಲ ಅವ್ರನ್ನ ನೆನಪು ಮಾಡ್ಕೋತ ಅವ್ರ ಬಳಿ ಊರು ಬಿಟ್ಟು ಹೋದಲ್ಲ, ಫಾರಿನಕ್ಕೆ ಹೋದಲ್ಲ ನಮಗ ಅಂತ ಕೂತಿಲ್ಲ. ಯಾಕೆ? ಇವರು ಯಾರ ಜೊತೆಯಲ್ಲಿ ಬರೋದಿಲ್ಲ. ಯಾರನ್ನು ನೀನು ಸ್ಮರಿಸಬೇಕು, ನಿನ್ನ ಜೊತೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯನ್ನು ಸ್ಮರಿಸು, ಅವನು ಶ್ರೀಹರಿ. ಅದಕ್ಕೋಸ್ಕರ ಕನಕದಾಸರು ಹೇಳ್ತಾರೆ, ಆರು ಸಂಗಡ ಬಾಹೋರಿಲ್ಲ, ಸೆರೆ ನಾಮಸ್ಮರಣೆ ನೆರೆ ಬಾಹೋದಲ್ಲದೆ ಆರು ಸಂಗಡ ಬಾಹೋದಿಲ್ಲ. ಕೊನೆಗೆ ಪರಮಾತ್ಮನ ನಾಮಸ್ಮರಣೆ ಬಂದರೆ ಉದ್ಧತನಾಗ್ತಾನೆ, ಉಳಿದವರು ಯಾರು ನನ್ನ ಜೊತೆಯಲ್ಲಿ ಬರೋದಿಲ್ಲ. ನಾನು ಗಳಿಸಿದ ಹಣ ಬ್ಯಾಂಕಿನಲ್ಲಿ, ಇಲ್ಲ ಮನೆಯ ತಿಜೋರಿಯಲ್ಲಿ, ನಾನು ತೆಗೆದುಕೊಂಡಿರ್ತಕ್ಕಂತಹ ಬೈಕು ಕಾರು ಗ್ಯಾರೇಜ್ನಲ್ಲಿ ಉಳಿತವೆ. ಯಾವ ಹೆಂಡತಿಯನ್ನು ನಂಬಿ ಅವಳಿಗೂ ಸಂತೋಷ ಪಡಿಸ್ಲಿಕ್ಕೆ ಏನು ಬೇಕಾದ ನಾಟಕ ಮಾಡಿದೆ, ಎಷ್ಟು ಪರಿಶ್ರಮ ಪಟ್ಟೆ, ಅವಳು ಬರೋದಿಲ್ಲ. ಬಹಳ ಆದರೆ ಹೊಸ್ತಿಲಿನವರೆಗೂ ಬರ್ತಾಳೆ, ಅದಕ್ಕಿಂತ ಮುಂದೆ ಬರಲಿಕ್ಕೆ ಅವಳಿಗೆ ಪರ್ಮಿಷನ್ ಇಲ್ಲ, ಬರೋದಿಲ್ಲ. ಮಕ್ಕಳು ಬಂಧು ಬಾಂಧವರು ಸ್ಮಶಾನದವರೆಗೆ ಬರ್ತಾರೆ. ಯಾವ ಶರೀರದ ಈ ಒಂದು ಅಲಂಕಾರಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದ್ದೇನೋ, ಈ ಶರೀರ ಬೂದಿಯ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತದೆ. ಯಾರೂ ಸಂಗಡ ಬಾರೋದಿಲ್ಲ. ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ನಾರೀ ಗೃಹದ್ವಾರಿ ಸಖಾ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಆ ದೇವರು ಕರ್ಕೊಂಡು ಬಂದು ನನ್ನ ಜೊತೆಗೆ ಅವನು ಮಾತ್ರ ತಪ್ಪದೇ ಬರ್ತಾನೆ. ಆದ್ದರಿಂದ ಅವನನ್ನು ಸ್ಮರಿಸಪ್ಪ. ಅವನನ್ನು ಸ್ಮರಿಸ್ತಾ ಇದ್ದರೆ ಮುಂದಿನ ಜವಾಬ್ದಾರಿ ಅವನು ನಿನಗೆ ಜ್ಞಾನ ಕೊಟ್ಟು ಭಕ್ತಿ ಕೊಟ್ಟು ಉದ್ಧಾರ ಮಾಡೋದು. ಅದಕ್ಕೋಸ್ಕರ ಸ್ಮರಣೆ ಒಂದೇ ಸಾಲದೆ, ಮುಕುಂದನ ನಾಮ ಒಂದೇ ಸಾಲದೆ ಅಂತ ದಾಸರಾಯರು ನಮಗೆ ಕೇಳ್ತಾ ಇದ್ದಾರೆ. ಅವರ ಒಂದೊಂದು ಮಾತು ಸ್ಮರಣೆ ಮಾಡಿಕೊಂಡರೆ ಜೀವನದಲ್ಲಿ ನಾವು ನಿಶ್ಚಿತ ಭಕ್ತರಾಗ್ತೇವೆ. ವಾದಿರಾಜರಂತಾರೆ, ಮನುಷ್ಯ ಜನ್ಮ ಅಂತಿಕೊಂಡು ತಂದಮೇಲೆ ಪಾಪಗಳಾಗ್ತವೆ. ನಮ್ಮ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ. ಅವರು ಅಪರೋಕ್ಷ ಜ್ಞಾನಿ ಪಾಪ ಮಾಡ್ತಾ ಇರಲಿಲ್ಲ. ಜೀವನದಲ್ಲಿ ಅನೇಕ ಸಂತಾಪಗಳು ಬರುತ್ತವೆ, ಸಂಕಟಗಳು ಬರ್ತವೆ, ಅಪಮೃತ್ಯು ಬರಬಹುದು, ಮೃತ್ಯು ಬರಬಹುದು, ಯಾರಾದರೂ ನಮಗೆ ಕೆಟ್ಟಗನ್ನು ಮಾಡಬಹುದು, ಮಾಯಾ ಮಾಟ ಮಂತ್ರ ಮಾಡ್ಬೋದು, ಯಾವುದೇ ರೀತಿಯ ಪೀಠ ಕೊಡ್ಬೋದು. ಜೀವನದಲ್ಲಿ ಎಲ್ಲ ಬರ್ತದೆ. ಆದರೂ ನನಗೆ ಭಯ ಇಲ್ಲ. ಯಾಕೆ? ಪರಮಾತ್ಮನ ನಾಮದ ಸ್ಮರಣೆ ನನ್ನ ಜೊತೆಯಲ್ಲಿದೆ ಅಲ್ಲ, ನಾನು ಶಾಶ್ವತ ಸುಖ ಪಡಿತೇನೆ. ನನಗೆ ಇವರು ಯಾರಿಂದಲೂ ಭಯ ಇಲ್ಲ ಅಂತೇಳಿ ವಾದರಾಜರು ಹೇಳ್ತಾರೆ. ಪಾಪ ಕಂಜೆನೋ ನಾನು, ಸಂತಾಪ ಕಂಜೆನೋ ನಾನು, ಆಪತ್ತಿ ಕಂಜೆನೋ ಯಮನ ಪಾಶ ಕಂಜೆನೋ, ಶಾಪ ಕಂಜೆನು ಅನ್ಯರ ಪಾಠ ಮಾಡೆನು, ತಾಪಸರಿಗೊಲಿದ ಶ್ರೀಪತಿ ಹಯವದನನ ಪಾದ ಪದುಮದ ನೆನೆ ಹೊಂದಿದ್ದರೆ ಸಾಕು. ವಾದರಾಸ್ಯ ಪಾದಂಗಳವರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹರಿಸ್ಮರಣೆ ಮಾಡಿ ಅವನ ನೆನೆಸುತ್ತದೆ ಸಾಕು. ಸ್ಮರಣೆ ಇಲ್ಲದೆ ಬಾಳು ಬದುಕಿದರೇನು. ವ್ಯಾಸರಾಯರು ಇದೇ ಮಾತನ್ನು ಹೇಳ್ತಾರೆ. ನರ ಜನ್ಮದಲ್ಲಿ ಜನಿಸಿ ಫಲವೇನು ಹರಿಯೇ. ಈ ರೀತಿಯಾಗಿ ವ್ಯಾಸರಾಯರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಮನುಷ್ಯ ಜನ್ಮದಲ್ಲಿ ಹರಿಸ್ಮರಣೆ ಅನಿವಾರ್ಯ. ಅದಕ್ಕೋಸ್ಕರ ಹನುಮಂತನಿಗೆ ರಾಮಚಂದ್ರ ಕೇಳ್ತಾನೆ, ಹನುಮಂತ, ನೀನು ಮಾಡಿದಷ್ಟು ಸೇವೆ ಯಾರೂ ಮಾಡಿಲ್ಲೋ. ಅವರಿಗೆ ರಾಜ್ಯ ಕೊಟ್ಟೆ, ಕೆಲವರು ಹಣ ಕೊಟ್ಟೆ, ಕೆಲವರು ಆಭರಣ ಕೊಟ್ಟೆ, ಏನೆಲ್ಲ ಕೊಟ್ಟು ಮುಗಿಸ್ಬಿಟ್ಟೆ. ನಿನ್ನ ಉಪಕಾರವನ್ನು ನಾನು ಹೇಗೆ, ನೀನು ಮಾಡಿದ ಸೇವೆಗೆ ಪ್ರತ್ಯುಪಕಾರ ನಾನು ಹೇಗೆ ಮಾಡಲಿ ಅಂತ ಕೇಳಿದಾಗ ಆ ಕಾಲದಲ್ಲಿ ಹನುಮಂತ ದೇವರು ಹೇಳ್ತಾರೆ, ಪ್ರಬರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ.
ಪರಮಾತ್ಮ, ನಿನ್ನಿಂದ ನನಗೇನು ಬೇಕಾಗಿಲ್ಲ, ನಿನ್ನನ್ನೇನು ನೆನೆಸ್ತಾ ಇದ್ದೇನಲ್ಲ, ಈ ನಿನ್ನಲ್ಲಿರ್ತಕ್ಕಂಥ ಪ್ರೀತಿ ಪ್ರತಿ ಕ್ಷಣದಲ್ಲಿ ಬೆಳೀತಾ 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 ಹೋಗಲಿ. ಹರಾಸ ವಿವರ್ಜಿತ ಸದಾ. ಸ್ವಲ್ಪ ಭಕ್ತಿ ಬೆಳೀತಾ ಹೋಗಬೇಕೆ ಹೊರತು ಕಡಿಮೆ ಆಗಬಾರ್ದು. ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ, ಸ್ವಲ್ಪ ಏನಾದ್ರು ತ್ರಾಸಾಯಿತು ಅಂತಂದ್ರೆ ಪೈಯಲ್ಲಿ ಎಲ್ಲಿ ದೇವರಲ್ಲಿ ದುಂಡು ಫೋಟೋ ತೆಗೆದು ಹೆಸರು ಬಿಡ್ತೇವೆ. ಇಲ್ಲ, ಹನುಮಂತ ದೇವರು ನಿಜವಾದ ಭಕ್ತರು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ. ಪರಮಾತ್ಮನನ್ನು ಅವರು ಕೆಂಪುರುಷ ಖಂಡದಲ್ಲಿ ಯಾವಾಗಲೂ ಸ್ತೋತ್ರ ಮಾಡ್ತಾ ಕೈ ಜೋಡ್ತಾರೆ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ನಮೋ ನಮಸ್ತೆ ಚ ಪದಾರವಿಂದಂ ಸ್ಮರನ್. ಪರಮಾತ್ಮನ ಪದಾರವಿಂದ ಸ್ಮರಣ ಮಾಡ್ತಾ ನಮನ್ ಸರೇಮೆ. ಆವಾಗಲೂ ಆನಂದ ತೊಂದಿಳಿತರಾಗಿರ್ತಾರಂತೆ. ಪರಮಾತ್ಮ ಎಂಥ ಉಪಕಾರಿ, ಎಂಥ ಉಪಕಾರಿ, ಈ ಆ ಶಾಶ್ವತವಾದ ಸುಖ ಕೊಡ್ತಕ್ಕಂಥ ಮೋಕ್ಷದಾಯಕ ಎಂಥ ಉಪಕಾರ ನೀನು ಅಂತ ತಿಳ್ಕೊಂಡಂತೇಳಿ ಹನುಮಂತ ದೇವರು ಸ್ಮರಣೆ ಮಾಡ್ತಾ ಇರ್ತಾರಂತೆ. ಸ್ಮರಣೆ ಇದು ಮನಃಶಾಸ್ತ್ರದ ಪ್ರಕಾರ, ಸೈಕಾಲಜಿ ಪ್ರಕಾರ ಇದು ದೇಹದ ಧರ್ಮವೋ ಮನಸ್ಸಿನ ಧರ್ಮವೋ? ಸಂಪೂರ್ಣ ಇಂಡಿಯನ್ ಮತ್ತು ವೆಸ್ಟರ್ನ್ ಸೈಕಾಲಜಿಸ್ಟ್ರಲ್ಲಿ ಎರಡು ಪಾರ್ಟಿ ಇವೆ, ಎರಡು ಭಾಗ ಇವೆ. ಕೆಲವರು ಇದು ಕೇವಲ ದೇಹದ ಜಡದೇಹದ ಕ್ರಿಯೆ, ಬ್ರೇನಿಗೆ ಆಗುವ ರಕ್ತಾಭಿಸರಣ, ಬ್ರೇನಿಗೆ ಸಿಗ್ತಕ್ಕಂಥ ಏನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅಂತ ತಿಳ್ಕೊಂಡಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತ ತಿಳ್ಕೊಂಡಂತೇನಿದೆ, ಅದರ ಮೇಲಿಂದ ಸ್ಮರಣೆ ವಿಸ್ಮರಣೆ ಅವಲಂಬಿಸಿದೆ ಅಂತ ತಿಳ್ಕೊಂಡಂತೇಳಿ ಅನ್ನೋರು ಕೆಲವರು. ಇಲ್ಲ, ಇದು ಮನಸ್ಸು ಮತ್ತು ಬುದ್ಧಿ ಇವುಗಳ ಕ್ರಿಯೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಹೇಳ್ತದೆ ಸ್ಥೂಲ ರೀತಿಯಿಂದ ಇದು ದೇಹದ ಕ್ರಿಯೆ. ಯಾಕೆ? ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಮನಸ್ಸು, ಬುದ್ಧಿ ಇವೆಲ್ಲ ಜಡ, ಪ್ರಕೃತಿ ನಿರ್ಮಿತ. ಆದರೆ ಇಲ್ಲಿ ಅಭಿಮಾನಿಯಾದ ದೇವತೆಗಳು ಇದ್ದಾರೆ. ಸ್ಮೃತಿ, ಬುದ್ಧಿಯಲ್ಲಿದ್ದ ಸ್ಮೃತಿ ಮನಸ್ಸಿಗೆ ಬರಬೇಕು, ಅದರಂತೆ ಕೃತಿಯಾಗಬೇಕು. ಶ್ರವಣದಲ್ಲಿ ಇಂದ್ರಿಯ ಗ್ರಹಣ ಮಾಡ್ತದೆ, ಮನಸ್ಸು ಸ್ವೀಕರಿಸ್ತದೆ, ಬುದ್ಧಿ ವಿವೇಕ ಮಾಡ್ತದೆ, ತನ್ನಲ್ಲಿ ಸ್ಥಿರವಾಗಿಟ್ಕೊಳ್ತದೆ. ಈ ದಾರಿ ಸ್ಮೃತಿಯಲ್ಲಿ ಅದು ಕೆಳಗಿಳಿತದೆ. ಬುದ್ಧಿಯಿಂದ ನಾವೇನು ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಂಡಿದ್ದೇವೆ ಅದನ್ನು ಮತ್ತೆ ಪುನಃ ಮನಸ್ಸಿನ ಪಟಲದಲ್ಲಿ ತಂದುಕೊಳ್ಬೇಕು. ಮನಸ್ಸಲ್ಲಿ ಪಟಲ ಬಂದ ಕ್ಷಣಕ್ಕೆ, ಆ ಭಗವಂತನ ಮೂರ್ತಿ ಬಂದ ಕ್ಷಣಕ್ಕೇನೆ ನನಗೆ ಗೊತ್ತಿಲ್ಲದೆ ಅವನು ನನ್ನ ಬಾಯಿಂದ ಕೃಷ್ಣ, ನಾರಾಯಣ, ಗೋವಿಂದ, ಪರಮೋಪಕಾರಿ, ಸೃಷ್ಟಿಕರ್ತ ಅಂತಕೊಂಡಂತೇಳಿ ನನ್ನ ಇದರಿಂದ ಈ ರೀತಿಯಾಗಿರ್ತಕ್ಕಂಥ ಕ್ರಮ ಆಗ್ತದೆ. ಎಜುಕೇಷನ್ ಸೈಕಾಲಜಿಯಲ್ಲಿ ಕೂಡ ನಾವು ಸ್ಮರಣೆಯ ವಿಷಯದಲ್ಲಿ 4 ಸ್ಟೆಪ್ಗಳನ್ನು ನಾವು ವಿಚಾರ ಮಾಡ್ತೇವೆ. ವಿದ್ಯಾರ್ಥಿ ನಾಳೆ ಪೇಪರ್ನಲ್ಲಿ ಬರೀಬೇಕು. ಪೇಪರ್ನಲ್ಲಿ ಬರೀಬೇಕು ಅಂತ ತಿಳ್ಕೊಂಡಂತಂದರೆ ಮೊದಲು ಅವನು ಕಲಿಯಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂತ ತಿಳ್ಕೊಂಡಂತಂದ್ರೆ ಏನರ್ಥ? ಅಭ್ಯಾಸ ವ್ಯಕ್ತಿ ಅಥವಾ ವಸ್ತುಗಳ ಸಾಹಚರ್ಯ, ಅದರ ಜೊತೆಯಲ್ಲಿ ಇರುವಿಕೆಯಿಂದ ಆ ವಸ್ತು ನಮ್ಮ ಮನಸ್ಸಿನ ಪಟಲದಲ್ಲಿ ದೃಢವಾಗಿ ಮೂಡುತ್ತದೆ. ಟ್ರೈನಲ್ಲಿ ಹೋಗುವಾಗ ಏನೇನೋ ಕಾಣಿಸ್ತದೆ, ಯಾವುದೂ ನೆನಪುಳಿಯೋದಿಲ್ಲ. ಆದರೆ ನನ್ನ ಮನೆ ಎಲ್ಲಿ ಹೋದರೂ ನನ್ನ ಮನೆಗೆ ತಿರುಗಿ ಬರ್ತೇನೆ, ನನ್ನ ಮನಪಟದಲ್ಲಿ ಮನೆ, ನನ್ನ ರೋಡು ಗಟ್ಟಿಯಾಗಿ ಕೂತ್ಕೊಂಡಿದೆ. ಇದಕ್ಕೆ ಸಾಹಚರ್ಯ, ಪುನಃ ಪುನಃ ಅದರ ಜೊತೆ ಇರುವಿಕೆ ಅಂತ ಕೊಂಡು ತಂದಿದ್ದಾರೆ. ಇದಕ್ಕೆ ಎಜುಕೇಷನ್ ಸೈಕಾಲಜಿಯಲ್ಲಿ
ಲರ್ನಿಂಗ್ ಅಂತೇಳಿ ಕರೀತಾರೆ. ಲರ್ನಿಂಗ್ ವಸ್ತುಗಳ ಸಾಮೀಪ್ಯ, ವಸ್ತುಗಳ ಪುನಃ ಪುನಃ ಸಂಪರ್ಕ. ಅದೇ ರೀತಿಯಾಗಿ ಪರಮಾತ್ಮನ ಪುನಃ ಪುನಃ ಪುರಾಣ ಕೇಳುವುದು, ದೇವಾಲಯದಲ್ಲಿ ಭಗವಂತನ ನೋಡೋದು, ಚಿತ್ರಗಳಲ್ಲಿ ಪರಮಾತ್ಮನ ನೋಡೋದು, ಮನೆಯಲ್ಲಿ ಹಾಕಿದ ಫೋಟೋದಲ್ಲಿ ದೇವರನ್ನು ನೋಡೋದು, ದೇವರ ಪೆಟ್ಟಿಗೆಯಲ್ಲಿ ಶಾಲಿಗ್ರಾಮ ಪ್ರತಿಮೆಗಳನ್ನು ನೋಡೋದು. ಈ ಸಾಹಚರ್ಯದಿಂದ ನನ್ನ ಮನಸ್ಸಿನಲ್ಲಿ ದೇವರು ಅಂತ ಒಂದು ಕಾನ್ಸೆಪ್ಟ್ ಸ್ಥಿರವಾಗ್ತದೆ. ಆದರೆ ಮತ್ತೇನು ಕೆಲಸದ ಗಡಿಬಿಡಿ ಬಂತು ಅಂತ ಮರ್ತು ಹೋಗ್ಬಿಡ್ತದೆ. ಆಗಲೂ ಕೂಡ ನೆನಪುಳಿಯಬೇಕು ಅಂತಕೊಂಡಂತಂದರೆ ಎರಡನೇ ರೀತಿಯ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೆ ಧಾರಣ ಅಂತ ಕರೀತಾರೆ, ರಿಟೈನಿಂಗ್ ಅಂತಕೊಂಡು ಕರಿಬೇಕು. ರಿಟೈನಿಂಗ್ ಮನಸ್ಸಿನ ಪಟಲದಲ್ಲಿ, ಬುದ್ಧಿಯ ಪಟಲದಲ್ಲಿ ಮೂಡಿದ್ದನ್ನು ಅಲ್ಲೇ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಧಾರಣ ಶಕ್ತಿ ಅಂತೇಳಿ ಕರೀತಾರೆ. ಒಂದು ಸಲ ಒಂದು ಪುಸ್ತಕ ಓದಿದರೆ ಸಾಕು, ಅವನಿಗೆ ನೆನಪು ಉಳಿತದೆ. ಇಂಥ ಪೇಜಿನಲ್ಲಿ, ಇಂಥ ಶ್ಲೋಕದಲ್ಲಿ ಇದು ಬಂದಿದೆ. ಇದು ಯಾವಾಗ? ಪುನಃ ಪುನಃ ನಾವು ಅಭ್ಯಾಸ ಮಾಡಿದ್ದಾರೆ, ಓದುವಾಗ ಆ ವಿಷಯದ ಕಡೆಗೆ ಲಕ್ಷ್ಯ ಕೊಟ್ಟಿದ್ದಾರೆ. ಇಂಥ ಓದುವಾಗ ಇದು ಬಹಳ ಮಹತ್ವಪೂರ್ಣವಾದದ್ದು, ಇದು ಬಹಳ ಮಹತ್ವಪೂರ್ಣವಾದದ್ದು ಅಂತ ಆ ರೀತಿಯಾಗಿ ನಾವು ಅಭ್ಯಾಸ ಮಾಡಿದ್ದರೆ ಅದು ಸ್ಥಿರವಾಗಿ ಉಳಿದಿರ್ತದೆ. ಸ್ಥಿರವಾಗಿ ಉಳಿದದ್ದನ್ನು ನಾವೇನು ಮಾಡಬೇಕಾಗ್ತದೆ? ಮತ್ತೆ ಮನಃಪಟಲಕ್ಕೆ ಇಳಿಸ್ಕೊಂಡು ಬರಬೇಕು. ಇದಕ್ಕೆ ಪ್ರತ್ಯಾವಾಹನ, ರೀಕಾಲಿಂಗ್ ಅಂತೇಳಿ ಕರೀತಾರೆ. ರೀಕಾಲಿಂಗ್ ಅದನ್ನು ಮತ್ತೆ ಪುನಃ ಮನಃಪಟಲಕ್ಕೆ ಕರೆಯೋದು. ಈಗ ಯಾವುದೋ ವಿಷಯ ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ, ಏನು ರೀ ಆಚಾರ್ಯರೇ, ಇವತ್ತು ಗೋವತ್ಸ ದ್ವಾದಶಿ ಇದೆ. ನಿನ್ನೆ ಯಾರೋ ಕೇಳಿದರು, ಗೋವತ್ಸ ದ್ವಾದಶಿ ಇದೆ, ಏನು ಮಾಡಬೇಕು? ಆಗ ಒಮ್ಮೆಲೆ ನನಗೆ ಸ್ಮೃತಿ ಕೌಸ್ತವ ನೆನಪಾಗ್ತದೆ. ಸ್ಮೃತಿ ಕೌಸ್ತವದಲ್ಲಿ ಅಶ್ವಿನ ಮಾಸದ, ಕಾರ್ತೀಕ ಮತ್ತು ಅಶ್ವಿನ ಮಾಸದ ಮಹಿಮೆಯ ಸಂದರ್ಭದಲ್ಲಿ ಗೋವತ್ಸ ದ್ವಾದಶಿ ಏನು ಮಾಡಬೇಕು ಅನ್ನುವ ಆ ಶ್ಲೋಕ ನೆನಪಾಗ್ತದೆ. ಪೂರ್ತಿ ಶ್ಲೋಕ ನೆನಪಾಗ್ತದೆ, ಶ್ಲೋಕದಲ್ಲಿದ್ದ ಅರ್ಥ ನೆನಪಾಗ್ತದೆ. ಹೌದು, ಇವತ್ತು ಗೋವತ್ಸ ದ್ವಾದಶಿ. ಹಸುಗಳನ್ನು, ಕರುಗಳಿದ್ದಲ್ಲಿ ಹೋಗಿ ಅದಕ್ಕೆ ಸ್ನಾನ ಮಾಡಿಸಿ, ಅರಿಶಿಣ ಕುಂಕುಮ ಹಚ್ಚಿ, ಆನಂತರ ಅದಕ್ಕೆ ಹೊಸ ಬಟ್ಟೆಯನ್ನು ಏರಿಸಿ, ಇವತ್ತಿನ ದಿನ ಆಕಳಿಗೆ ಮತ್ತು ಕರುವಿಗೆ ಉದ್ದಿನ ವಡೆಯನ್ನು ಸಮರ್ಪಣೆ ಮಾಡಿದರೆ ಬಹಳ ಪುಣ್ಯ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಗೋವುಗಳ ಪ್ರಾರ್ಥನೆಯೂ ಕೂಡ ಇದೆ. ಇವತ್ತಿನ ದಿನ ಗೋಗಳಿಗೆ ಪ್ರಾರ್ಥನೆ ಮಾಡಬೇಕು. ಎಲೆ ಗೋಗಳೇ, ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು ನೀವು. ನಿಮ್ಮಲ್ಲಿ ಎಲ್ಲ ದೇವತೆಗಳು ಸನ್ನಿಹಿತರಾಗಿದ್ದಾರೆ. ಎಲ್ಲ ದೇವತೆಗಳ ಸನ್ನಿಧಾನ ನಿಮ್ಮಲ್ಲಿದೆ. ಗೋಮತಿ ವಿದ್ಯಾ ಅಂತ ಅನ್ನೋ ಸ್ತೋತ್ರ ಇದೆ. ಅದನ್ನು ನಾವು ಸ್ಮರಿಸಬೇಕು. ಇವತ್ತಿನ ದಿನ ಗೋಗಳ ಎದುರಿಗೆ ನಿಂತುಕೊಂಡು, ಮಾತೆಯೇ, ನಿನ್ನ ಶೃಂಗಗಳು ಕೋಡಿನ ಮೇಲೆ ಸಕಲ ತೀರ್ಥಗಳಿವೆ. ನಿನ್ನ ತಲೆಯ ಮಧ್ಯದಲ್ಲಿ ರುದ್ರದೇವರಿದ್ದಾರೆ. ನಿನ್ನ ಹಣೆಯ ಮುಂಭಾಗದಲ್ಲಿ ದುರ್ಗಾದೇವಿ ಇದ್ದಾಳೆ. ನಿನ್ನ ಮೂಗಿನ ಹತ್ತಿರ ವರುಣನಿದ್ದಾನೆ.
ಆ ನಂತರ ನಿನ್ನ ಎರಡೂ ನಾಸಗಳಲ್ಲಿ ಕಂಬಲ ಮತ್ತು ಅಶ್ವತರ ಅಂತೇಳಿ ಅಂತಕ್ಕಂಥ ನಾಗಗಳಿವೆ. ನಿನ್ನ ಕಿವಿಯಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಕಣ್ಣುಗಳಲ್ಲಿ ಸೂರ್ಯಚಂದ್ರರಿದ್ದಾರೆ. ನಿನ್ನ ಹಲ್ಲುಗಳಲ್ಲಿ ಮುಖ್ಯ ಪ್ರಾಣದೇವರು. ಆ ನಂತರ ನಿನ್ನ ನಾಲಿಗೆಯಲ್ಲಿ ವರುಣ, ನಿನ್ನ ಅಂಬಾ ಅಂಬಾ ಅಂತಿಕೊಂಡಂತೇಳಿ ಅಂತಕ್ಕಂಥ ಆ ಧ್ವನಿಯಲ್ಲಿ ಸರಸ್ವತಿ, ನಿನ್ನ ಭುಜದಲ್ಲಿ ಯಮ ಮತ್ತು ಯಕ್ಷರು, ನಿನ್ನ ತುಟಿಯಲ್ಲಿ ಸಂಧ್ಯಾ ಕಾಲದಲ್ಲಿರ್ತಕ್ಕ ಸಂಧ್ಯಾದೇವಿ ಮತ್ತು ನಿನ್ನ ಕುತ್ತಿಗೆಯಲ್ಲಿ ಇಂದ್ರ, ಹೊಟ್ಟೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಯಕ್ಷರಾಕ್ಷಸರು, ಸಾಧ್ಯರು, ಆ ನಂತರ ಚತುಷ್ಪಾದ್ ಧರ್ಮ, ಆ ನಂತರ ನಿನ್ನ 4 ಭಾಗಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳು, ತದಭಿಮಾನ ದೇವತೆಗಳು, ಖುರಮಧ್ಯದಲ್ಲಿ ಗಂಧರ್ವರು, ಖುರಾಗ್ರದಲ್ಲಿ ಸರ್ಪಗಳು, ಖುರದ ಅಧಿಪತಿಯಲ್ಲಿ ಅಶ್ವಿನಿ ದೇವತೆಗಳು, ಅಪ್ಸರಾ ದೇವತೆಗಳು, ಬೆನ್ನಿನ ಮೇಲೆ ಏಕಾದಶ ರುದ್ರರು, ಆನಂತರ ಬೆನ್ನಿನ ಹಿಂದೆ ವಸುಗಳು, ನಿನ್ನ ಶರೀರದ ಎಲ್ಲ ಸಂಧಿಗಳಲ್ಲಿ ವಸುಗಳು, ಜಾಯಿಂಟ್ಸ್ಗಳಲ್ಲಿ, ಆನಂತರ ನಿನ್ನ ಮೊಲೆಯಲ್ಲಿ ಪಿತೃದೇವತೆಗಳು ಇದ್ದಾರೆ. ಲಾಂಗಲೆ ಚೈವ ಸೋಮಂ, ಬಾಲದಲ್ಲಿ ಚಂದ್ರ, ಅಲ್ಲಿರ್ತಕ್ಕಂಥ ಕೂದಲುಗಳಲ್ಲಿ ಸೂರ್ಯ, ಆನಂತರ ನಿನ್ನ ಪ್ರಕಾಶದಲ್ಲಿ ಗೋಮೂತ್ರದಲ್ಲಿ ಮಹಾಲಕ್ಷ್ಮೀ ದೇವಿ, ಶ್ರೀಶ್ಚ ಗೋಮೂತ್ರೇ, ಆನಂತರ ಗೋಮೂತ್ರದಲ್ಲಿ ಗಂಗಾದೇವಿ, ಗೋಮಯದಲ್ಲಿ ಮಹಾಲಕ್ಷ್ಮೀ ದೇವಿ ಅಥವಾ ಗೋಮೂತ್ರದಲ್ಲಿ ಗಂಗಾ, ಗೋಮಯದಲ್ಲಿ ಯಮುನಾ, ಕ್ಷೀರದಲ್ಲಿ ಸರಸ್ವತಿ, ಆನಂತರ ಮೊಸರಿನಲ್ಲಿ ನರ್ಮದಾ, ಆನಂತರ ತುಪ್ಪದಲ್ಲಿ ಅಗ್ನಿ, ರೋಮಕೂಪಗಳಲ್ಲಿ 33 ಕೋಟಿ ದೇವತೆಗಳು, ನಿನ್ನ 4 ಮೊಲೆಗಳಲ್ಲಿ 4 ಸಮುದ್ರಗಳು, ಈ ರೀತಿಯಾಗಿ ಸಂಪೂರ್ಣ ಶರೀರದಲ್ಲಿ ಶ್ರೀಹರಿ ಅನಂತ ರೂಪದಿಂದ ವಾಸ ಮಾಡಿದ್ದಾನೆ. ಆದ್ದರಿಂದಾಗಿ ನಿನ್ನ ಪೂಜೆ ಇದು ಭಗವಂತನ ಪೂಜೆ. ಅಮ್ಮ, ನಿನ್ನ ಪೂಜೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ವಿಶೇಷ ರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ನಿನ್ನನ್ನು ಸ್ತೋತ್ರ ಮಾಡತಕ್ಕಂಥ ಅವಕಾಶ ನಮಗೆ ಸಿಗಬೇಕು ಅಂತ ತಿಳ್ಕೊಂಡಂತೇಳಿದ್ದಾರೆ. ಅದಕ್ಕೋಸ್ಕರ ನಿನ್ನನ್ನು ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ತಾಯಿ. ಯಜ್ಞ ಸಾಧನ ಭೂತಾಯ ವಿಶ್ವಸ್ಯ ಅಘನಾಶಿನಿ, ಯಜ್ಞಕ್ಕೆ ಸಾಧನವಾಗಿರ್ತಕ್ಕಂಥ ತುಪ್ಪವನ್ನು ಕೊಡ್ತಕ್ಕಂತಹ ಎಲೆ ಗೋಮಾತೆ ಸಂಪೂರ್ಣ ಜಗತ್ತಿನ ಜನರ ಪಾಪಗಳನ್ನು ದೂರ ಮಾಡುವುದಕ್ಕೋಸ್ಕರ ಮೂರ್ತಿಮಂತಾಗಿರ್ತಕ್ಕಂಥ 33 ಕೋಟಿ ದೇವತೆಗಳ ಸನ್ನಿಧಾನದಿಂದ ಯುಕ್ತಳಾಗಿರ್ತಕ್ಕಂಥವಳೆ. ಗೋರೂಪಧರೋ ದೇವ, ಪರಮಾತ್ಮನೇ ನಿನ್ನ ರೂಪದಿಂದ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ನಿನ್ನ ಪೂಜೆಯಿಂದ ಆ ಪರಮಾತ್ಮ ಸಂತುಷ್ಟನಾಗಲಿ ತಾಯಿ. ತಾಯಿ, ಗವಾಮಂಗೇಶು ತಿಷ್ಟಂತೆ ಭುವನಾನಿ ಚತುರ್ದಶ, ನಿನ್ನ ಶರೀರದಲ್ಲಿ 14 ಲೋಕಗಳಿವೆ. ಆದ್ದರಿಂದಾಗಿ ನಿನ್ನ ದರ್ಶನದಿಂದ ನನಗೆ ಮಂಗಲವಾಗಲಿ. ಇಹಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ನನಗೆ ಮಂಗಲವಾಗಲಿ. ತದ್ದಾನ್, ಅಮ್ಮ, ನಿನ್ನನ್ನು ದಾನ ಮಾಡುವ ಯೋಗ್ಯತೆ ಸಿಕ್ಕರೆ, ದಾನ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ನನ್ನ ಎಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ನನಗೆ ಎಂದಿಗೂ ನರಕ ಕೊಡೋದಿಲ್ಲ. ಗೋದಾನ ಮಾಡಿದರೆ ನರಕ ಇಲ್ಲ. ತದ್ದಾನಾತ್ ಪ್ರಿಯತಾಂ ದೇವ ಮಮ ಪಾಪಂ ವ್ಯಪೋಹತು, ಗೋ ಸೋಮಾಹಾಸ್ತ್ರಾಮಹಂ ವಂದೇ. ಎಲೆ ನಿನ್ನಲ್ಲಿರ್ತಕ್ಕಂಥ ಸಕಲ ದೇವತೆಗೆ ನಮಸ್ಕಾರ ಮಾಡ್ತೇನೆ. ನಿನ್ನಲ್ಲಿರ್ತಕ್ಕಂತಹ ಸಕಲ ಶಕ್ತಿಗಳಿಗೆ ನಾನು ನಮಸ್ಕಾರ ಮಾಡ್ತಾನೆ. ಜಗದ್ರೂಪಳಾಗಿರ್ತಕ್ಕಂಥ ನೀನು ಶಾಶ್ವತವಾದ ರೀತಿಯಲ್ಲಿ ನನ್ನ ಮೇಲೆ ಅನುಗ್ರಹ ಮಾಡು. ವಂದಿತಾತು ವಸಿಷ್ಠೇನ, ವಸಿಷ್ಠ ವಿಶ್ವಾಮಿತ್ರರು, ಜನ್ನು ಋಷಿಗಳು, ಆನಂತರ ಚ್ಯವನ ಋಷಿಗಳು ಎಲ್ಲರೂ ಯಾವಾಗಲೂ ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಹರಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ, ತಿಳಿದೋ ತಿಳಿಯದೆ ಮಾಡಿದ
ನನ್ನ ಪಾಪಗಳನ್ನು ದೂರ ಮಾಡ್ತಾಯಿ. ಅಮೃತಂ ದೇವಿತೆ ಕ್ಷೀರಂ, ನಿನ್ನ ಹಾಲು ಅಂತಿಕೊಂಡಂತಂದರೆ ಅದು ಕ್ಷೀರ, ಅಮೃತ, ಪವಿತ್ರವಾಗಿದೆ, ಪುಷ್ಟಿದಾಯಕವಾಗಿದೆ. ನಿನ್ನ ದಾನದಿಂದ ನಾವು ಎಲ್ಲ ಪಾಪಗಳಿಂದ ಮುಕ್ತರಾಗ್ತೇವೆ ತಾಯಿ. ಯಾ ಲಕ್ಷ್ಮೀ ಸರ್ವಭೂತಾನಾಂ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಒಂದು ದೈವಿ ಸಂಪತ್ತು ಅಂತ ತಿಳ್ಕೊಂಡಂತಿದೆ, ಯಾವ ದೇವತೆಗಳಲ್ಲಿ ದೈವಿ ಸಂಪತ್ತು ಶಕ್ತಿ ಸಾಮರ್ಥ್ಯ ಇದೆ ಅವೆಲ್ಲವೂ ಈ ಧೇನುವಿನಲ್ಲಿ ಧೇನು ರೂಪದಿಂದ ನನ್ನ ಎದುರಿಗಿವೆ. ಅವಳ ನಮಸ್ಕಾರ ಮಾಡಿದರೆ ಆ ಸಂಪೂರ್ಣವಾಗಿರ್ತಕ್ಕಂತಹ ನನಗೆ ಆ ಲಾಭ ಸಿಕ್ಕಂತಾಗ್ತದೆ. ಚತುರ್ಮುಖನಲ್ಲಿ ಯಾವ ವಿಶೇಷವಾದಂಥ ದೈವಿ ಸಂಪತ್ತು ಇದೆ, ಮಹಾಲಕ್ಷ್ಮಿ ವಿಶೇಷ ಸನ್ನಿಧಾನ ಇದೆ, ಕುಬೇರನಲ್ಲಿರ್ತಕ್ಕಂಥ ಯಾವ ಲಕ್ಷ್ಮೀ ಸನ್ನಿಧಾನ ಇದೆ, ಆ ಎಲ್ಲ ಸನ್ನಿಧಾನ ನಿನ್ನಲ್ಲಿದೆ ತಾಯಿ. ಪರಮಾತ್ಮನ ಎದೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ, ಆ ನಂತರ ಅಗ್ನಿಯಲ್ಲಿ ಜೊತೆಯಲ್ಲಿರ್ತಕ್ಕಂಥ ಸ್ವಾಹಾದೇವಿ, ಚಂದ್ರನ ಜೊತೆಯಲ್ಲಿರ್ತಕ್ಕಂಥ ರೋಹಿಣಿ, ಸೂರ್ಯನ ಜೊತೆಯಲ್ಲಿರ್ತಕ್ಕಂಥ ಸಂಜ್ಞಾ, ಇವೆಲ್ಲ ನಿನ್ನಲ್ಲಿ ಸನ್ನಿಹಿತರಾಗಿವೆ ತಾಯಿ. ವಿಷ್ಣೋರ್ ವಕ್ಷಸಿಯಾ ಲಕ್ಷ್ಮೀ ಸ್ವಾಹಯಾ ಚ ವಿಭಾವಸೋ ಚಂದ್ರಾರ್ಕ ಶಕ್ರಶಕ್ತಿರಿಯ ಧೇನುರೂಪಾಸ್ತೆ ಸಾಶ್ರಿಯ ಸ್ವಧಾತ್ರಂ ಪ್ರತಿಮುಖ್ಯಾನಾಂ ಸ್ವಾಹಾ ಯಜ್ಞಭುಜಾಂ ತಥಾ. ಪಿತೃಗಳಿಗೆ ನೀನು ಸ್ವಧಾ, ಯಜ್ಞಗಳಿಗೆ ಅಗ್ನಿಗೆ ನೀನು ಸ್ವಾಹ. ಆದ್ದರಿಂದಾಗಿ ನೀನು ಸಂಪೂರ್ಣವಾಗಿರ್ತಕ್ಕಂಥ ಪಾಪಗಳನ್ನು ದೂರ ಮಾಡ್ತಕ್ಕಂಥ ಇದು ಪ್ರತ್ಯಕ್ಷಂ ನೈವ ಪಶ್ಯಂತಿ. ಯಾವ ವ್ಯಕ್ತಿ ಗೋದರ್ಶನ ದಿನಕ್ಕೆ ಒಂದ್ಸಲಾದರೂ ಮಾಡೋದಿಲ್ಲ, ಅವನಿಗೆ ಯಮಲೋಕದಲ್ಲಿ ವಿಶೇಷ ಸ್ಪೆಷಲ್ ಸ್ಥಾನವಾಗ್ತದೆ. ದಿನಕ್ಕೆ ಒಂದು ಸಲ ಆದರೂ ನಿನ್ನ ದರ್ಶನ ಮಾಡಬೇಕು. ಇಮಾಂ ಸ್ವರ್ಗೆ ತೇ ಕೀರ್ಷೆ, ದಿನಾಲು ನಿನ್ನ ಸ್ವರ್ಗ ದರ್ಶನ ಮಾಡ್ತಕ್ಕಂಥವರಿಗೆ ನೀನು ಸ್ವರ್ಗಾದಿ ಉತ್ತಮ ಲೋಕಗಳನ್ನು ಕೊಡ್ತಿ, ಅಲ್ಲಿಯೂ ಕೂಡ ನಮಗೆ ದಕ್ಷಿಣವನ್ನು ಕೊಡ್ತಿ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಗೋ ಮಹಾಲಕ್ಷ್ಮಿಯನ್ನು, ಹಸುರೂಪ ಅಂತ ಮಹಾಲಕ್ಷ್ಮಿಯನ್ನು ಈ ರೀತಿಯಾಗಿ ನಾವು ಇವತ್ತು ಸ್ಮರಣ ಮಾಡಬೇಕು. ನಿಜವಾಗಿ ನಾನು ನಿನ್ನೆ ಹೇಳಬೇಕಾಗಿತ್ತು, ಕೇಳಿದ್ದೀರಲ್ಲ ಸ್ತೋತ್ರ. ನನ್ನ ಹತ್ರ ಪುಸ್ತಕ ಇದೆ, ಹೇಳಿದೆ, ನೀವು ಕೇಳಿದ್ದೀರಲ್ಲ, ನಿಮಗೂ ಪುಣ್ಯ ಬಂತು. ಮನಸ್ಸಿನಲ್ಲಿ ಗೋದಾನ ಮಾಡ್ತೇನೆ ಅಂತೇಳಿ ಪುಣ್ಯ ಬರ್ತದೆ. ಎಂದು ಪರಮಾತ್ಮ ಸಾಮರ್ಥ್ಯ ಕೊಡ್ತಾನೆ ಮಾಡಿ. ಬೇಕಾದಷ್ಟು ಖರ್ಚು ಮಾಡ್ತೇವೆ, ಲಕ್ಷಾವಧಿ ರೂಪಾಯಿ ಖರ್ಚು ಮಾಡ್ತೇವೆ ಎಂಟರ್ಟೈನ್ಮೆಂಟಿಗೋಸ್ಕರ. ಒಂದು ಹಸು ಸಹಿತವಾದ ಗೋವನ್ನು ದಾನ ಮಾಡಿದರೆ ಸಕಲ ಪಿತೃಗಳು ಉದ್ಧತರಾಗ್ತಾರೆ, ನಾನೂ ಉದ್ಧತನಾಗ್ತೇನೆ, ನನ್ನ ಮಕ್ಕಳು ಉದ್ಧತರಾಗ್ತಾರೆ. ಇದು ಹೇಗೆ ನೆನಪಾಯ್ತು ನನಗೆ, ಇಂಥ ಗ್ರಂಥಲ್ಲಿದೆ ಅಂತ ತಿಳ್ಕೊಂಡಂತೇಳಿ ಆ ಗ್ರಂಥ ಓದುವಾಗಿದ್ದು ಮಹತ್ವಪೂರ್ಣ ಅಂತ ತಿಳಿದುಕೊಂಡಿದ್ದರಿಂದ ಇದಕ್ಕೆ ರೀಕಾಲಿಂಗ್ ಅಂತ ತಿಳ್ಕೊಂಡಂತೇಳಿ ಕರೀತಾರೆ, ಪ್ರತ್ಯಾವಾಹನ. ಇನ್ನು ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತ್ಯಭಿಜ್ಞ. ಒಮ್ಮೆ ನೋಡಿದ್ದು ಮನಸ್ಸಿನಲ್ಲಿ ಮೂಡಿರ್ತದೆ, ಮತ್ತೆ ನೋಡಿದ ಆ ಕ್ಷಣಕ್ಕೇನು, ಓ ಇವರು ರಮೇಶರಾಯರು, ಅವತ್ತು ಭೇಟಿಯಾಗಿದ್ರಲ್ಲ ಮಠದಲ್ಲೇ, ನೀವು ರಮೇಶರಾವ್ ಹೌದಲ್ಲ. ಜನರಲ್ಲಿ ಗುರುತಿಸೋದ್ರಲ್ಲಿ ಬುದ್ಧಿ ಹಾಕೋದು ಬೇಡ, ಎಲ್ಲಿ ನೋಡಿದಲ್ಲಿ ಆ ಭಗವಂತನನ್ನು ಕಾಣತಕ್ಕಂಥ ಅಭ್ಯಾಸ ಮಾಡೋದು. ಈ ಆಕಾಶ, ಇಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಅದ್ರ ಜೊತೆ ಪರಮಾತ್ಮ ಇದ್ದಾನೆ. ಈ ಪೃಥ್ವಿ ಧರಾದೇವಿ, ಅವಳ ಜೊತೆಗೆ ಪರಮಾತ್ಮ ಇದ್ದಾನೆ. ನೀರು ವರುಣನ ಪುತ್ರಿ ಮಹಾಲಕ್ಷ್ಮೀ ದೇವಿ, ಅವನ ಜೊತೆಲಿ ಪರಮಾತ್ಮ ಇದ್ದಾಳೆ. ಆ ನಂತರ ಈ ಅಗ್ನಿಯಲ್ಲಿ ಅಗ್ನಿನಾಮಕನಾಗಿರ್ತಕ್ಕಂಥ ನಾರಾಯಣ ತಾನು ಪರಮ ದಕ್ಷಿಣಾರೂಪದಿಂದ ಇರ್ತಕ್ಕಂಥ ಮಹಾಲಕ್ಷ್ಮಿ ಜೊತೆಯಲ್ಲಿದ್ದಾನೆ ಅಂತಕೊಂಡು ಪ್ರತಿಯೊಂದು ಕಡೆಯಲ್ಲಿ ಆ ಭಗವಂತ ನೆನಪಾಗಬೇಕು ನಮಗೆ. ಇದಕ್ಕೆ ಪ್ರತ್ಯಭಿಜ್ಞ, ರಿಕಗ್ನೈಸಿಂಗ್ ಅಂತೇಳಿ ಕರೀತಾರೆ ಸೈಕಾಲಜಿಯಲ್ಲಿ. ಇರಲಿ, ಭಗವಂತನನ್ನು ಎಲ್ಲ ಕಡೆಯಲ್ಲಿ ಈ ರೀತಿ ನೆನಪು ಬರಬೇಕಾಗಿದ್ದರೆ ನಾವು ಪಠನ ಮಾಡಬೇಕು, ದಿನಾಲು ನೆನಪು ಮಾಡಿಕೊಳ್ಬೇಕು. ದಿನಾಲು ಒಂದು ಸಲ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದರೆ ಎಂದಿಗೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಸ್ಮೃ ಧಾತುವಿಗೆ
ಲ್ಯುಟ್ ಪ್ರತ್ಯಯ ಹತ್ತಿದ್ರೆ ಸ್ಮರಣ, ಭಾವವಾಚಕ ಪ್ರತ್ಯಯ ಹತ್ತಿದ್ರೆ ಸ್ಮರಣ ಅಂತ ಅಂದ್ಕೊಂಡು ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಕೃದಂತ ರೂಪ, ಇದಕ್ಕೆ ಸ್ಮೃತಿ ಅಂತ ಹೆಸರು, ಚಿಂತನ ಅಂತ ತಿಳ್ಕೊಂಡಂತೇಳಿ ಹೆಸರು, ಚರ್ಚೆ ಅಂತ ತಿಳ್ಕೊಂಡಂತೇಳಿ ಹೆಸರು. ಎಷ್ಟೋ ಸಲ ತತ್ಸದೃಶವಾದ ವಸ್ತುವನ್ನು ನೋಡಿದಾಗ, ಎತ್ತರವಾದ ಬಿಲ್ಡಿಂಗ್ ನೋಡಿದಾಗ ಹಿಮಾಲಯ ನೆನಪಾಗ್ತದೆ. ಆ ನಂತರ ವಿಶಾಲವಾದ ನೀರನ್ನು ನೋಡಿದಾಗ ಸಮುದ್ರ ನೆನಪಾಗ್ತದೆ. ಇದಕ್ಕೆ ಸದೃಶ ಅನುಭವಾತ್ ವಸ್ತು ಸ್ಮೃತಿ ಅಂತ ತಿಳ್ಕೊಂಡಂತೇಳಿ ಇದೊಂದು ರೀತಿಯಾಗಿರ್ತಕ್ಕಂಥ ಸ್ಮರವನ್ನು ಹೇಳಿದ್ದಾರೆ. ಆದರೆ ನಮ್ಮ ಸ್ಮರಣೆ ಈ ಲೌಕಿಕವಾಗಿರ್ತಕ್ಕಂಥ ವಸ್ತುಗಳಿಗಿಂತಲೂ ಸೂರ್ಯನಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ಸೂರ್ಯ ಪ್ರತ್ಯಕ್ಷ ದೇವತೆ, ಅವನಲ್ಲಿ ಇರ್ತಕ್ಕಂಥ ವಾಯುವಂತರ್ಗತನಾಗಿರ್ತಕ್ಕಂಥ ಸತ್ಯನಾಮಕನಾದ ಶ್ರೀಹರಿ ಅಥವಾ ಸವಿತ್ರ ನಾಮಕನಾಗಿರ್ತಕ್ಕಂಥ ಶ್ರೀಹರಿ, ಸತ್ಯಂ ಅರ್ಕಾಚ್ಯ ಸೋಮಾಚ್ಯ, ಚಂದ್ರ ಕಾಣ್ತಾನೆ. ಆ ಚಂದ್ರನಲ್ಲಿ ಶೀತಲತೆಯನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ನಕ್ಷತ್ರಾಣಂ ಅಹಂ ಶಶಿ ಹೇಳಿದ್ದಾನಲ್ಲ ಪರಮಾತ್ಮ. ಪರಂ ಅಧ್ಯಾಸ್ಮಹೇ ಪದಂ, ಕಣ್ಣಿಗೆ ಕಾಣುವ ವಸ್ತುಗಳೇ ಪರಮಾತ್ಮನ ಪ್ರತಿಮೆಗಳು. ಆ ಪ್ರತಿಮೆಗಳನ್ನು ಕಂಡಾಗ ನಾವು ಅಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅದು ಸ್ಮರಣ ಭಕ್ತಿಯನ್ನು ಬೆಳೆಸುವುದಕ್ಕೋಸ್ಕರ ಪರಮಾತ್ಮನ ಪುನಃ ಪ್ರತಿಯೊಂದು ವಸ್ತುವಿನಲ್ಲಿ ನೆನಪವಾಗ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಈ ಸ್ಮೃತಿ ಜನ್ಮ ಜನ್ಮಾಂತರಕ್ಕೂ ಉಳಿತದೆ. ಆಯುರ್ವೇದದಲ್ಲಿ ಸುಖಬೋಧ ಅಂತ ಅನ್ನೋ ಒಂದು ಗ್ರಂಥ ಇದೆ. ಆ ಸುಖಬೋಧ ಅಂತ ಆಯುರ್ವೇದ ಗ್ರಂಥದಲ್ಲಿ ಗರ್ಭಸ್ಥಸ್ಯ ಅಷ್ಟಭಿರ್ಮಾಸೈ ಭವತಿ ಸ್ಮೃತಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. 7ನೇ ತಿಂಗಳು ಗರ್ಭಕ್ಕೆ ಬಂದಮೇಲೆ 7 ಮತ್ತು 8ನೇ ತಿಂಗಳು ಅದಕ್ಕೆ ಹಿಂದಿನ ಜನ್ಮದ ಸ್ಮೃತಿ ಬರ್ತದಂತೆ. ಗರುಡ ಪುರಾಣ ಹೇಳ್ತದೆ. ಆಗ ತಾನು ಮಾಡಿದ ಪಾಪ ನರಕ ಅನುಭವಿಸಿದ್ದು ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ನೀನು ಭೂಮಿಯಲ್ಲಿ ಕಷ್ಟಪಡ್ತೀಯ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ಹೇಳಿ ಕಳಿಸಿದ್ದು ನೆನಪಾಗಿ ಆ ಕಾಲದಲ್ಲಿ ಆ ಶಿಶು ವಿಲಿ ಒದ್ದಾಡ್ತದಂತೆ. ಬಾಣಂತಿಗೆ ಎಷ್ಟೋ ಸಲ ಮೂರ್ಛೆ ಬರ್ತದೆ. ಯಾಕೆ? ಒಳಗಿದ್ದ ಕೂಸು ವಿಲಿ ಒದ್ದಾಡ್ತಾ ಇರ್ತದೆ. ಹಿಂದಿನ ಆ ದುಃಖ ನೆನಪು ಮಾಡ್ಕೊಂಡು ಇನ್ನೂ ಆ ದುಃಖ ಅನುಭವಿಸ್ಬೇಕಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಹಿಂದಿನ ಜನ್ಮದಲ್ಲಿ ನಾವು ಪುರಾಣಾದಿಗಳನ್ನು ಕೇಳಿದರೆ, ಹಿಂದಿನ ಜನ್ಮ ಪುರಾಣ ಕೇಳಿದ ನೆನಪು ಬರ್ತದೆ, ಭಾಗವತ ಕೇಳಿದ ನೆನಪು ಬರ್ತದೆ, ಬ್ರಹ್ಮಸೂತ್ರಾದಿಗಳನ್ನು ಕೇಳ್ತಕ್ಕಂಥ ಮತ್ತು ಉಪನಿಷತ್ತು ವೇದಗಳ ನೆನಪು ಬರ್ತದೆ. ನೆನಪು ಬಂದಾಗ ಅವ್ನು ಜೀವ ಹೇಳ್ತಾನಂತೆ, ಪರಮಾತ್ಮ ಭೂಮಿ ಕಳಿಸ್ಬೇಡ, ಆಯ್ತಲ್ಲ, ಗರ್ಭವಾಸದ ನನಗೆ ಪ್ರಾಯಶ್ಚಿತ್ತ ಕೊಟ್ಟಿಲ್ಲ, ಕರ್ಕೊಂಡು ಹೋಗು. ಇಲ್ಲ, ನನ್ನನ್ನು ಒಬ್ಬ ಸುಸಂಸ್ಕೃತರ ಮನೆಯಲ್ಲಿ ಹುಟ್ಟಿಸು. ಯಾವ ಮನೆಯಲ್ಲಿ ದೇವರ ಕೋಣೆ ಇದೆ, ಯಾವ ಮನೆಯಲ್ಲಿ ದೇವರ ಫೋಟೋ ಇದೆ, ಯಾವ ಮನೆಯಲ್ಲಿ ದೇವರ ಪ್ರತಿಮೆ ಇದೆ, ದಿನಾಲು ಯಾವ ಮನೆಯಲ್ಲಿ ಪೂಜೆ ಆಗ್ತದೆ, ಯಾರ ಮನೆಯಲ್ಲಿ ದಿನಾಲು ತೀರ್ಥ ಸಿಗ್ತದೆ, ಯಾವ ಮನೆಯಲ್ಲಿ ನನಗೆ ನೈವೇದ್ಯದ ಅನ್ನ ಸಿಗ್ತದೆ, ಅಂಥಲ್ಲಿ ನನಗೆ ಜನ್ಮ ಕೊಡು ಅಂತೇಳಿ ಆ ಜೀವ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ. ಇದು ಜನ್ಮ ಜನ್ಮಾಂತರದ ಸ್ಮೃತಿ. ಅಕ್ರೂರನ ತಾಯಿ ಗಾಂಧಿನಿ ಅಂತ ತಿಳ್ಕೊಂಡಂತೇಳಿ. ಗಾಂಧಿನಿ ಅವಳು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಅವಳಿಗೆ ಸ್ಮೃತಿ ಬಂತು, ಮತ್ತೆ ಸಂಸಾರಕ್ಕೆ ಹೋಗಿ ಯಾಕೆ ಪೀಡೆ ಪಡಬೇಕು, ಮತ್ತೆ ನಾನು ಸಂಸಾರಕ್ಕೆ ಹೋದ್ಮೇಲೆ ಅನೇಕ ತಪ್ಪುಗಳಾಗ್ತದೆ, ಮೋಹಕ್ಕೊಳಗಾಗ್ತೇನೆ, ಏನೇನೋ ಮಾಡ್ತೇನೆ, ಮತ್ತೆ ಅನೇಕ ಸಲ ನರಕ ಹೊಂದಬೇಕಾಗಿರ್ತಕ್ಕಂಥ ಕ್ರಿಯೆಗಳು ನನ್ನ ಕಡೆಯಿಂದ ಆಗ್ತದೆ, ನನ್ನಿಂದ ಪಾಪ ಆಗಬಾರ್ದು, ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಬೇಡ ಇಲ್ಲೇ ಇರ್ತೇನೆ. ತನ್ನ ಹಿಂದಿನ ಯೋಗ ಸಾಮರ್ಥ್ಯ ತಾಯಿಯ ಗರ್ಭದಲ್ಲಿ ಉಳಿತಾಳೆ. 10 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ದಿನಾಲು ಅವಳ ಗರ್ಭದಲ್ಲಿ ಆ ರೀತಿಯ ಮೂಮೆಂಟದ ಅನುಭವ ಆಗ್ತಾಯಿದೆ, ಗರ್ಭ ಜೀವಿತ ಇದೆ, ಅದು ಹೊರಗೆ ಬರ್ತಾ ಇಲ್ಲ. ಕೊನೆಗೆ ಒಬ್ಬ ಋಷಿಗಳನ್ನು ಕರೆಸಿದ್ದಾರೆ. ಅವ್ರು ಕೇಳ್ತಾರೆ, ಅಲ್ಲ, ಹೆಣ್ಮಗಳು ಹೊಟ್ಟೆಯಲ್ಲಿದ್ದೆ ನನಗೆ ಗೊತ್ತಾಯಿತು,
ಎಂಥ ಪುಣ್ಯವಂತಳು ನೀನು, ಇಂಥ ಮನೆಯಲ್ಲಿ ಹುಟ್ಟುತ್ತಾ ಇದ್ದೆ, ಶೋಫಲ್ಕನ ಮನೆಯಲ್ಲಿ ಹುಟ್ಟುತ್ತಾ ಇದ್ದೀಯಲ್ಲ ನೀನು. ಇಲ್ಲ, ಶೋಫಲ್ಕನ ಹೆಂಡತಿ ಆಗೋಳದ್ದೇಳು. ನೀನು ಇಂಥ ಶ್ರೇಷ್ಠ ರಾಜನ ಮನೆಯಲ್ಲಿ ಹುಟ್ಟುತ್ತಾ ಇದೆಯಲ್ಲ, ಎಂಥ ಪುಣ್ಯವಂತ, ಯಾಕೆ ಬೇಗ ಹೊರಗೆ ಬಾ. ಅವಳು ಹೇಳ್ತಾಳೆ, ಇಲ್ಲ, ಹೊರಗೆ ಬಂದ ಮೇಲೆ ಭೂಮಿ ಸ್ಪರ್ಶದಿಂದ ಎಲ್ಲ ಮರೆತು ಹೋಗ್ತದೆ, ಮತ್ತು ತಪ್ಪುಗಳನ್ನು ಪಾಪಗಳನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಅದಕ್ಕೋಸ್ಕರ ಹಾಗಾದ್ರೆ ಏನು ಮಾಡಬೇಕು, ಏನು ಮಾಡಿದರೆ ನೀನು ಹೊರಗೆ ಬರೋ ಇಚ್ಛೆ ಏನು ಮಾಡ್ತಿ ಹೇಳು. ಆ ಕಾಲಕ್ಕೆ ಹೇಳ್ತಾಳೆ, ನಮ್ಮಪ್ಪ ಮತ್ತು ಮುಂದಾಗುವ ಗಂಡ ದಿನಾಲು ನನ್ನ ಕಣ್ಣಿಂದ ಗೋದಾನ ಮಾಡಿಸ್ತಿದ್ರೆ ನಾನು ಭೂಮಿಗೆ ಬರ್ತೇನೆ. ನಮ್ಮ ಮಕ್ಕಳೇನಾದರೂ ಈ ರೀತಿಯಾಗಿ ಹೇಳಿದರೆ, ಅವ್ರು ಹೇಳುವಂತಿದ್ರೆ ದೇವರು ಗೋದಾನ ಮಾಡೋ ಸಾಮರ್ಥ್ಯ ಕೊಡ್ತಾನೆ, ಚಿಂತೆ ಮಾಡಬೇಡಿ. ಇವತ್ತು ಗೋವತ್ಸದ್ವಾದಶಿ, ಪ್ರತಿ ದಿವಸ ಆಕೆ ಗೋದಾನವನ್ನು ಮಾಡಿಸ್ತಾ ಇದ್ಲಂತೆ. ದಿಲೀಪ ದಿನಕ್ಕೆ 1000 ಗೋಗಳನ್ನು ದಾನ ಮಾಡ್ತಾ ಇದ್ದಂತೆ. ಗೋ ಇದೊಂದು ದೊಡ್ಡ ಸಂಪತ್ತಿ ಆಗಿನ ಕಾಲದಲ್ಲಿ. ತಾಯಿ ಎಲ್ಲ ರೀತಿಯಿಂದಲೂ ಅನುಕೂಲಗಳಾಗಿರ್ತಕ್ಕಂಥ ತಾಯಿ, ಶ್ರೇಷ್ಠಳಾಗಿರ್ತಕ್ಕಂಥ ತಾಯಿ. ಅವಳ ಗೊಬ್ಬರದಲ್ಲಿ, ಸಗಣಿಯಲ್ಲಿ ಮಹಾಲಕ್ಷ್ಮೀ ದೇವಿ ವಾಸ ಮಾಡಿದ್ದಾಳೆ, ಅರ್ಥ ಮಾಡಿಕೊಳ್ಳಿ. ಇನ್ನು ದಿನಾಲು ತಪ್ಪದೇ ಗಜೇಂದ್ರ ಮೋಕ್ಷ ಹೇಳಿದ್ದಾರೆ, ಅಥವಾ 96 ಷಣ್ಣವತಿ ಶ್ರಾದ್ದ ಅಂತಿದೆ. ಹೊರಟದಲ್ಲಿ 96 ಸಲ ಪಿತೃಗಳ ಶ್ರಾದ್ದ ಮಾಡಿದರೆ ಮುಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ಪೂರ್ತಿ ನನಗೆ ಬರ್ತಂತೆ. ಆಗ ನಾನು ಎಲ್ಲಿದ್ದೇನೆ, ಯಾಕೆ, ಎಲ್ಲಿಂದ ಬಂದೆ, ಏನು ಮಾಡಬೇಕು ಎಲ್ಲ ಗೊತ್ತಾಗ್ತದೆ. ಇದಕ್ಕೆ ಜಾತಿ ಸ್ಮೃತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇಂತಹ ಜಾತಿ ಸ್ಮೃತಿ ಅಥವಾ ಇಂಥ ತೀವ್ರ ಸ್ಮೃತಿಯ ಪರಿಣಾಮವೇ ನಮ್ಮಲ್ಲಿರ್ತಕ್ಕಂಥ ಸ್ಮೃತಿ ಗ್ರಂಥಗಳು. ಪ್ರತಿಯೊಬ್ಬ ಋಷಿಗಳು ತಮ್ಮ ಧ್ಯಾನಾವಸ್ಥೆಯಲ್ಲಿ ವೇದಗಳನ್ನು ಕಂಡು ಆ ವೇದದಿಂದ, ವೇದ ಮಂತ್ರಗಳಿಂದ ವೇದದ್ರಷ್ಟರಾದಂಥ ಅವರು ಅಲ್ಲಿದ್ದ ಭಗವಂತನ ಮಹಿಮೆಯನ್ನು ತಾವು ಅನುಭವಿಸಿ, ಜೀವನದ ಉದ್ದಕ್ಕೂ ಅನುಭವಿಸಿ, ಆ ಪರಮಾತ್ಮನ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡು ನಂತರ ಬರೆದಿಟ್ಟಿದ್ದಾರೆ. ಅದಕ್ಕೆ ಸ್ಮೃತಿಗಳು ಅಂತೇಳಿ ಕರೀತಾರೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ವಸಿಷ್ಠ ಸ್ಮೃತಿ. ಎಂದಾದರೂ ಯಾವುದಾದ್ರು ಸ್ಮೃತಿ ಪುಸ್ತಕ ತೆಗೆದು ನೋಡಿದ್ದೇವೆಯಾ ನಾವು? ಭಾಳ ತಪ್ಪು ಮಾಡ್ತಾ ಇದ್ದೆ. ಒಬ್ಬ ದೇಶದ ನಾಗರಿಕ ಆ ದೇಶದ ಕಾನ್ಸ್ಟಿಟ್ಯೂಷನ್ ಓದದೇ ಇದ್ದರೆ ಅವನು ನಾಗರಿಕನಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಋಷಿಗಳು ಬರೆದಿರತಕ್ಕಂಥ ಸ್ಮೃತಿಗಳು, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿಗಳು. ನಮ್ಮ ಕರ್ತವ್ಯಗಳನ್ನು ಆನಂತರ ನಾವು ಮಾಡತಕ್ಕಂಥ ಪ್ರತಿ ಹೆಜ್ಜೆಯಲ್ಲೂ ಮಾಡಬೇಕಾಗಿರ್ತಕ್ಕಂಥ ಪ್ರತಿಪಾಲಿಸಿದ ನಿಯಮಗಳನ್ನು ಅವರು ಬರೆದಿಟ್ಟಿದ್ದಾರೆ. ಮೋಕ್ಷದಾಯಕವಾಗಿರ್ತಕ್ಕಂತಹ ವಿಧಿವಿಧಾನವನ್ನು ತಿಳಿಸಿದ ಸ್ಮೃತಿಗಳು ಅವು ಸಾತ್ವಿಕ ಸ್ಮೃತಿ ಅಂತ ಅನಿಸ್ಕೊಳ್ತವೆ. ವ್ಯವಹಾರ ಮತ್ತು ಪರಲೋಕಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಹೇಳ್ತಕ್ಕಂಥ ಸ್ಮೃತಿಗಳಿಗೆ ರಾಜಸ ಸ್ಮೃತಿ ಅಂತ ಕರೀತಾರೆ. ಆನಂತರ ವ್ಯಾವಹಾರಿಕವಾದ ಲಾಭ ಇತ್ಯಾದಿಗಳಿಗೋಸ್ಕರ ಇರತಕ್ಕಂಥ ಸ್ಮೃತಿಗಳಿಗೆ ತಾಮಸ ಸ್ಮೃತಿ ಅಂತ ಕರೀತಾರೆ. ಸ್ಮೃತಿಗಳಲ್ಲಿ ಕೂಡ ಸಾತ್ವಿಕ, ರಾಜಸ, ತಾಮಸ 3 ಭಾಗಗಳು. ಪದ್ಮಪುರಾಣದ ಉತ್ತರಖಂಡದ 43ನೇ ಅಧ್ಯಾಯದಲ್ಲಿ ಈ ಸ್ಮೃತಿಗಳ ವಿಭಾಗಗಳನ್ನು ಹೇಳಿದ್ದಾರೆ. ಸ್ಮೃತಿ ಓದ್ರಿ, ಜೀವನದಲ್ಲಿ ಒಂದು ಮನುಸ್ಮೃತಿ ಆದರೂ ಓದ್ರಿ. ಅನುವಾದ ಸಿಗ್ತದೆ, ಬೇಕಾದರೆ ನಿಮಗೆ ಗೂಗಲ್ ಮೇಲೆ ಸಿಗ್ತದೆ, ಸ್ಮೃತಿ ಸಿಗ್ತದೆ. ಡೌನ್ಲೋಡ್ ಮಾಡಿಕೊಂಡು ಓದಿ, ಅನುವಾದ ಸಹಿತ ಸಿಗ್ತದೆ. ಕನ್ನಡದಲ್ಲಿ ಅನುವಾದ ಇದೆ, ಹಿಂದಿಯಲ್ಲಿದೆ, ಮರಾಠಿಯಲ್ಲಿದೆ, ಇಂಗ್ಲೀಷ್ನಲ್ಲಿದೆ, ಎಲ್ಲ ಕಡೆಯಲ್ಲಿ ಆದರೂ ಓದಿ ಅಲ್ಲ. ಯಾಕೆ? ವೇದದ ಸಾರ, ವೇದ ನಮಗೋಸ್ಕರ ಎಷ್ಟು ಚಿಂತನೆ ಮಾಡಿದೆ, ನಾನು ಹೇಗಿರಬೇಕು ಅಂತೇಳಿ ಪರಮಾತ್ಮ ಬಯಸ್ತಾನೆ,
ಅನ್ನೋದಕ್ಕೋಸ್ಕರ ಹೊರಟಿರ್ತಕ್ಕಂಥವುಗಳು ಸ್ಮೃತಿಗಳು. ಇವುಗಳನ್ನು ಕೇಳುವುದು, ಇವುಗಳನ್ನು ಓದುವುದು, ಇದು ಸ್ಮರಣ. ವಸಿಷ್ಠ ಸ್ಮೃತಿ, ಹಾರೀತ ಸ್ಮೃತಿ, ವ್ಯಾಸ ಸ್ಮೃತಿ, ಪರಾಶರ ಸ್ಮೃತಿ, ಭರದ್ವಾಜ ಸ್ಮೃತಿ, ಕಶ್ಯಪ ಸ್ಮೃತಿ ಇವು ಮೋಕ್ಷ ಸಾಧನೆಯನ್ನೇ ಪುನಃ ಪುನಃ ತಮ್ಮ ಸ್ಮೃತಿಗಳಲ್ಲಿ ಹೇಳಿವೆ. ಸಾತ್ವಿಕವಾಗಿರ್ತಕ್ಕಂಥ ಸ್ಮೃತಿಗಳು. ಆನಂತರ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಅತ್ರಿ ಸ್ಮೃತಿ, ದಕ್ಷ ಸ್ಮೃತಿ, ಕಾತ್ಯಾಯನ ಸ್ಮೃತಿ, ವಿಷ್ಣು ಸ್ಮೃತಿ ಇವೆಲ್ಲವೂ ಕೂಡ ರಾಜಸ. ಲೌಕಿಕ ಲಾಭಗಳನ್ನು ಹೇಳುತ್ತವೆ, ಲೌಕಿಕ ನಿಯಮಗಳನ್ನು ಹೇಳ್ತವೆ, ರಾಜನ ನಿಯಮವನ್ನು ಹೇಳ್ತವೆ, ಆಸ್ತಿ ವಿಭಾಗವನ್ನು ಹೇಳ್ತವೆ, ಮಕ್ಕಳ ಮದುವೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತವೆ, ಉಪನಯನ ಸಂಸ್ಕಾರಾದಿಗಳನ್ನು ಕೂಡ ಹೇಳ್ತವೆ, ಪಾರಲೌಕಿಕವಾಗಿರ್ತಕ್ಕಂಥ ಭಗವಂತನ ಧ್ಯಾನವನ್ನು, ಸೃಷ್ಟಿಕ್ರಮ ಇತ್ಯಾದಿಗಳನ್ನು ಹೇಳ್ತವೆ. ಇವು ರಾಜಸ ಸ್ಮೃತಿಗಳು. ಇನ್ನು ಲೌಕಿಕವಾಗಿರ್ತಕ್ಕಂಥ ವಿಶೇಷ ಲಾಭ, ಸ್ವರ್ಗ ಪಡೆಯಬೇಕಾಗಿದೆ, ಹಣ ಪಡೆಯಬೇಕಾಗಿದೆ, ನನ್ನ ಶತ್ರುಗಳ ನಾಶವಾಗಬೇಕಾಗಿದೆ, ಅಥರ್ವ ವೇದದ ಇರತಕ್ಕಂಥ ಏನೇನು ನಮಗೆ ಉಪಕಾರಕವಾಗಿರ್ತಕ್ಕಂಥ ರೋಗನಾಶವಾಗಬೇಕಾಗಿದೆ, ಇಂಥ ಉಪಕಾರಕವಾದಂಥ ವಿಧಿಗಳನ್ನು ತಿಳಿಸ್ತಕ್ಕಂಥ ಸ್ಮೃತಿಗಳು ಗೌತಮ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಸಂವರ್ತ ಸ್ಮೃತಿ, ಯಮಸ್ಮೃತಿ, ಮತ್ಸ್ಯ ಸ್ಮೃತಿ, ಔಶನಸ ಸ್ಮೃತಿ, ಆನಂತರ ಇನ್ನೊಂದೆರಡು ಸ್ಮೃತಿಗಳನ್ನು ಹೇಳಿದ್ದಾರೆ. ಇಷ್ಟು ಸ್ಮೃತಿ ಇದೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳೋದಿಲ್ಲಲ್ಲ. ನಾವು ಭಾರತೀಯರಾಗಿ ಏನು ಪ್ರಯೋಜನ? ನಾ ಯಾರನ್ನೂ ಬೈತಾ ಇಲ್ಲ. ನಮ್ಮ ಶಿಕ್ಷಣದ ಕ್ರಮ ನಮಗೆ ನಮ್ಮ ಸಿದ್ಧಾಂತದ ಬಗ್ಗೆ ಇರತಕ್ಕಂಥ ಇಗ್ನೋರೆನ್ಸ್. ಎಲ್ಲ ಸ್ಮೃತಿಗಳು ಒಂದೇ ಕಡೆಗೆ ಸಿಗ್ತವೆ. ಹಿಂದಕ್ಕೆ ನಾನು ಹೇಳಿದ್ದೆ ಪುರಾಣದ ಬಗ್ಗೆ ಹೇಳುವಾಗ, ಮನ್ಸುಖ್ ರಾಯ್ ಮೋರ್ ಅಂತಿಕೊಂಡಿರ್ತಕ್ಕಂಥ ಒಬ್ಬ ಕಲ್ಕತ್ತಾ ನಿವಾಸಿ ಸ್ಮೃತಿ ಸಂದರ್ಭ ಅಂಥೇಳಿ 6 ಭಾಗಗಳಲ್ಲಿ ಅವುಗಳನ್ನು ಪ್ರಿಂಟ್ ಮಾಡಿ ಆ ಪ್ರಿಂಟ್ಗಳನ್ನು ಸುಮಾರು 125 ಸ್ಮೃತಿಗಳನ್ನು ನಮ್ಮ ಎದುರಿಗೆ ಇಟ್ಟಿದ್ದ. ಎಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು. ಸ್ಮೃತಿ ಸಂದರ್ಭ ಅಂತಿಕೊಂಡಂತನ್ನೋ ರೀತಿಯಲ್ಲಿ ಗೂಗಲ್ನಲ್ಲಿ ಸಿಗ್ತವೆ, ಗೂಗಲ್ನಲ್ಲಿ ಉಪಲಬ್ಧ ಇವೆ. ಅವುಗಳನ್ನು ಓದುವುದು ಸ್ಮರಣ ಭಕ್ತಿ. ಇದರ ನಂತರ ಇರತಕ್ಕಂಥ ಸ್ಮೃತಿ ಗ್ರಂಥಗಳು ಅಂತಿಕೊಂಡಂತಂದರೆ ಪುರಾಣಗಳು. ಯಾವ ಪುರಾಣ ಕೇಳ್ತಾ ಇದ್ದೀರಲ್ಲ, 477 ದಿವಸಗಳಿಂದ ಇನ್ನೊಂದು 100 ದಿವಸವರೆಗೆ ಹೋಗ್ತೇನೋ ಗೊತ್ತಿಲ್ಲ ನನಗೆ, ಅಥವಾ 50 ದಿವಸ ಹೋಗ್ತದೆ ನನಗೆ ಗೊತ್ತಿಲ್ಲ. ಪರಮಾತ್ಮ ಎಷ್ಟು ಹೇಳಿಸ್ತಾನೆ ಅದರ ಮೇಲೆ ಅವಲಂಬಿಸಿದೆ. ಇವುಗಳಿಗೆ ಪುರಾಣ ಅಂತ ತಿಳ್ಕೊಂಡಂತ ಹೇಳಿಸ್ತಾರೆ. ಪುರಾ ಅಪಿ ನವಂ, ಹಿಂದಿನ ಎಲ್ಲ ಘಟನೆಗಳನ್ನು, ಭಕ್ತರ ಚರಿತ್ರೆಗಳನ್ನು, ರಾಜರ ಚರಿತ್ರೆಗಳನ್ನು, ಅಸುರರ ಚರಿತ್ರೆಗಳನ್ನು, ಆಗ ಬಂದಿರತಕ್ಕಂಥ ಜಗತ್ತಿನ ಸಮಸ್ಯೆಗಳು, ಆಗ ಅವರು ಪರಮಾತ್ಮನ ಹೇಗೆ ಪ್ರಾರ್ಥನೆ ಮಾಡಿದರು, ಭಾಗವತ ಕೇಳ್ತಾ ಇದ್ದಾರಲ್ಲ. ಇಂಥ ಒಂದಲ್ಲೆಲ್ಲ 18 ಪುರಾಣಗಳಿವೆ. ಈ 18 ಪುರಾಣಗಳಲ್ಲಿ ಸಮಯ ತೆಗೆದು ಎಲ್ಲವನ್ನೂ ಒಂದು ಸಲ ಕೇಳಿ. ನನಗೆ ನೆನಪಿದೆ, ಕಾಣಿಯೂರು ಮಠ ಸ್ವಾಮಿಗಳವರು ಪರ್ಯಾಯಕ್ಕೆ ಕುಳಿತುಕೊಂಡಾಗ ಪ್ರತಿಯೊಂದು ವಿದ್ವಾಂಸರನ್ನು ಕರೆಸಿ 18 ಪುರಾಣಗಳ ಪ್ರವಚನವನ್ನು ಮಾಡಿಸಿದರು. ಅದರ ಸಾರರೂಪವಾದ ಅದನ್ನು ಪ್ರಿಂಟ್ ಕೂಡ ಮಾಡಿದ್ದಾರೆ. ಇಲ್ಲ, ಇವರು ಪರಿಮಾರ ಮಠದ ಹಿಂದಿನ ಪರ್ಯಾಯದಲ್ಲಿ, ಈ ಪರ್ಯಾಯದಲ್ಲೆಲ್ಲ ಹಿಂದಿನ ಪರ್ಯಾಯದಲ್ಲಿ 18 ಪುರಾಣಗಳು. ವಾಯುಪುರಾಣದ ಪ್ರವಚನಕ್ಕೆ ನಾನು ಹೋಗಿದ್ದೆ. ಎಂಥ ಅದ್ಭುತ ಗ್ರಂಥಗಳಿವೆ. ಇವುಗಳಲ್ಲೂ ಕೂಡ 3 ಭಾಗಗಳಿವೆ. ಯಾಕೆ? ಇವು ನಮ್ಮ ಪರಂಪರೆ ಹೇಗಿದೆ, ನಮ್ಮ ಇತಿಹಾಸ ಏನಿದೆ, ವಿಸ್ತಾರವಾಗಿರ್ತಕ್ಕಂಥ ನಮ್ಮ ಇತಿಹಾಸ ಹೇಗಿದೆ. 9ನೇ ಸ್ಕಂದದಲ್ಲಿ ಕೇಳಿದ್ದೀರಲ್ಲ. ಅದಕ್ಕೋಸ್ಕರ ವಾಯುಪುರಾಣ ಹೇಳ್ತದೆ ಹಿಂದಿನ ಕಥೆ,
ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಆದರೆ ಇವತ್ತು ನಮಗೆ ಕಾಂಟೆಂಪ್ರರಿ ನಮ್ಮ ಜೀವನದ ಪ್ರತಿ ದಿವಸಕ್ಕೆ ಉಪಯೋಗ ಬೀಳ್ತಕ್ಕಂಥ ವಿಚಾರಗಳಿಂದ ಕೂಡಿರ್ತಕ್ಕಂಥ ಗ್ರಂಥಗಳಿಗೆ ಪುರಾಣ ಅಂತ ತಿಳ್ಕೊಂಡಂತೇಳಿ ಪುರಾ ಅಪಿ ನಮಂ ಪುರಾಣಂ. ವಾಯುಪುರಾಣದ 1ನೇ ಅಧ್ಯಾಯದ 103ನೇ ಶ್ಲೋಕ ಈ ರೀತಿಯಾಗಿದೆ. ಯಸ್ಮಾತ್ ಪುರಾಹಿ ಅನತೀದಂ ಪುರಾಣಂ ತೇನ ತತ್ ಸ್ಮೃತಂ ನಿರುಕ್ತಮಶ್ಯಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಪುರಾಣದ ಪ್ರತಿಯೊಂದು ವಿಚಾರ, ಈಗ ನೀವು ಭಾಗವತ್ ಕೇಳ್ತಾ ಇದ್ದೀರಲ್ಲ, ನಮ್ಮ ಪ್ರತಿನಿತ್ಯದ ಜೀವನದ ವಿಚಾರ ವಿಮರ್ಶೆ ಬರ್ತದಲ್ಲ, ನಾವು ಹೇಗಿರಬೇಕು, ಏನು ಮಾಡಬೇಕು ಅಂತ ಅನ್ನೋದೇ ನಮಗೆ ತಿಳಿಸಿ ಹೇಳ್ತಾ ಇದೆಯಲ್ಲ. ಪ್ರತಿ ಹೆಜ್ಜೆಗೂ ನಮಗೆ ಪುರಾಣದ ಉಪಯೋಗ ನಮಗಿದೆ. ಇದಕ್ಕೇನೆ ಪುರಾಣ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಪದ್ಮಪುರಾಣವೂ ಕೂಡ ಇದೇ ಅರ್ಥವುಳ್ಳದ್ದನ್ನು ಹೇಳ್ತದೆ. ಪುರಾ ಪರಂಪರಾಂ ಭಕ್ತಿ ಪುರಾಣಂ ತೇನ ತಸ್ಮೃತಂ. ನಮ್ಮ ವಿಶಾಲವಾದ, ವಿಸ್ತೃತವಾದ, ಉದಾರವಾದ, ಅದ್ಭುತವಾದ, ಅತ್ಯಂತ ಶ್ರೇಷ್ಠವಾದ ನಮ್ಮ ಪರಂಪರೆ, ಆ ವ್ಯಕ್ತಿಗಳು ಹೇಗಾಗಿ ಹೋದರು, ಏನೇನು ಮಾಡಿದರು, ಎಂಥ ಸಾಧನೆ ಮಾಡಿದರು, ನಮಗೋಸ್ಕರ ಏನು ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಅದನ್ನು ತಿಳಿಸ್ತಕ್ಕಂಥ ಐತಿಹಾಸಿಕ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಗ್ರಂಥಗಳು ಪುರಾಣಗಳು. ಪುರಾಣ ಓದದೇ ಇದ್ದರೆ ಭಗವಂತನ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣ ನಮಗೆ ಹೇಳ್ತದೆ, ಕಲಿಸಿಕೊಡ್ತದೆ. ಇಲ್ಲ, ಪದ್ಮಪುರಾಣದ ಬ್ರಹ್ಮಾಂಡ ಪುರಾಣ ನಮಗೆ ಹೇಳ್ಕೊಡ್ತದೆ. ಶ್ರುತಿ ವೇದಗಳು, ಸ್ಮೃತಿ ಆಗಲೇ ಹೇಳಿದಂತೆ ಅನೇಕ ಋಷಿಗಳು ಮಾಡಿದ ಸ್ಮೃತಿಗಳು, ಇವೆರಡು 2 ಕಣ್ಣುಗಳು. ಪುರಾಣ ನಮ್ಮ ಹೃದಯ, ನಮ್ಮ ಹೃದಯ ಮಂದಿರ. ಹೃದಯ ಮಂದಿರಲಿದ್ದ ಆ ಭಗವಂತನನ್ನು ಅನೇಕ ವಿಧದಿಂದ ತಿಳಿಸಿಕೊಡುವ, ಸ್ತುತಿಸುವ ಶ್ರೇಷ್ಠವಾದ ಗ್ರಂಥ. ವೇದ ಓದಲಿಲ್ಲ, ಸ್ಮೃತಿ ಓದಲಿಲ್ಲ, ಪುರಾಣ ಓದಲಿಲ್ಲ ಅಥವಾ ಇವುಗಳನ್ನು ಕೇಳಲಿಲ್ಲ, ನಾವು ಕುರುಡರು, ಹೃದಯಹೀನರು, ಜೀವನ್ಮೃತರು. ಆದ್ದರಿಂದ ಪುರಾಣ ಕೇಳಲೇಬೇಕು. ಈ ಪುರಾಣದಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ ಕೂಡ ವಿಧಾನಗಳಿವೆ. ಪದ್ಮಪುರಾಣದ ಉತ್ತರಖಂಡದ 263ನೇ ಅಧ್ಯಾಯದಲ್ಲಿ ವಿವರಣೆ ಬರ್ತದೆ. ವೈಷ್ಣವಂ ನಾರದೀಯಂಚ ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪದ್ಮಂ ವರಾಹಂ ಶುಭದರ್ಶನೆ. ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಹಾಲಕ್ಷ್ಮಿ, ನಾನು ಸೃಷ್ಟಿಸಿದ ಪುರಾಣಗಳು, ವೇದವ್ಯಾಸ ರೂಪದಿಂದ ಬರೆದ ಪುರಾಣಗಳು, ಇವು ಪ್ರವಾಹತಃ ನಿತ್ಯ. ಪ್ರವಾಹತಃ ನಿತ್ಯ ಅಂದರೆ ವೇದದಂತೆ ಅದೇ ರೀತಿಯಾಗಿ ಪುನಃ ಬರೋದಿಲ್ಲ. 2ನೇ ಸೃಷ್ಟಿಯಲ್ಲಿ ಪರಮಾತ್ಮ ತಾನು ಮತ್ತೆ ಪುನಃ ಇವುಗಳನ್ನು ಹೊಸದಾಗಿ ಮತ್ತೆ ಬರೀತಾನೆ. ಅದು ಅದೇ ವಿಚಾರ ಕಂಟಿನ್ಯೂ ಆಗ್ತದೆ. ಅದರಿಂದ ಪ್ರವಾಹತಃ ನಿತ್ಯ ಅಂತ ಅನಿಸ್ಕೊಳ್ತದೆ. ಇದರಲ್ಲಿ ಎಲೆ ಪ್ರಿಯ ಮಹಾಲಕ್ಷ್ಮೀ ದೇವಿ, ವೈಷ್ಣವ ಪುರಾಣ ಅಂದರೆ ವಿಷ್ಣು ಪುರಾಣ ಹೆಸರು ಏನಿದೆ ಅಷ್ಟಾದ್ರೂ ಕೇಳೋಣ. 18 ಪುರಾಣದ ಹೆಸರಾದ್ರೂ ನೆನಪಿಟ್ಕೊಳ್ಳೋಣ. ವಿಷ್ಣು ಪುರಾಣ, ನಾರದ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ ಮತ್ತು ವರಾಹ ಪುರಾಣ, ಇವು ಸಾತ್ವಿಕ ಪುರಾಣಗಳು 6. ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಡೈರೆಕ್ಟಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಹೆಜ್ಜೆ ಹೆಜ್ಜೆಗೂ ಹೇಳುವ ಗ್ರಂಥಗಳು. ಇದಕ್ಕೆ ಸಾತ್ವಿಕ ಅಂತ ತಿಳ್ಕೊಂಡಂಥ ಹೆಸರು. ವಿಭಾಗ ನಾನು ಮಾಡಿದ್ದಲ್ಲ, ಪದ್ಮಪುರಾಣ ವಿಭಾಗವನ್ನು ಮಾಡಿ ಹೇಳ್ತಾ ಇದೆ. ಇನ್ನು ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಇಂಥ ಪುರಾಣ ಇವೆ ನೆನಪಿಟ್ಕೊಳ್ಳಿ. ಮಾರ್ಕಂಡೇಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ ಮತ್ತು ಬ್ರಹ್ಮಪುರಾಣ, ಇವು ರಾಜಸ. ಇವುಗಳಲ್ಲಿ ಪರಮಾತ್ಮನ ವರ್ಣನೆ ಜೊತೆ ಬ್ರಹ್ಮದೇವರ ವರ್ಣನೆ ಬರ್ತದೆ, ರುದ್ರದೇವರ ವರ್ಣನೆ ಬರ್ತದೆ, ಗಣಪತಿ ವರ್ಣನೆ ಬರ್ತದೆ. ಆದರೆ ವಿಶೇಷವಾಗಿ ಬ್ರಹ್ಮದೇವರ ಮೇಲೆ ಫೋಕಸ್ ಮಾಡುವ ಪುರಾಣಗಳು ಈ 6 ಪುರಾಣಗಳು. ಇವುಗಳಿಗೆ ರಾಜಸ ಪುರಾಣ ಅಂದರೆ ಬ್ರಹ್ಮನ ನಂತರ ಬ್ರಹ್ಮಾಂತರದ ಪರಮಾತ್ಮನ ಸರ್ವೋತ್ತಮತ್ವನ್ನೇ ಹೇಳ್ತವೆ, ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತವೆ. ಇನ್ನೂ ಸ್ವಲ್ಪ ದೂರದಿಂದ ಹೇಳ್ತಕ್ಕಂಥ ಗ್ರಂಥಗಳು ತಾಮಸ ಪುರಾಣಗಳು. ಮತ್ಸ್ಯ ಪುರಾಣ,
ಕೂರ್ಮ ಪುರಾಣ, ಲಿಂಗ ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ ಇವು ಲೌಕಿಕ ವಿಷಯಗಳನ್ನು ಬಹಳ ವಿಸ್ತಾರವಾಗಿ ಹೇಳ್ತವೆ. ರುದ್ರದೇವರು ಅನ್ನೋ ವಿಶೇಷ ಫೋಕಸ್ ಮಾಡ್ತಕ್ಕಂಥ ಗ್ರಂಥಗಳು. ಆದರೆ ಇವು ಕೂಡ ತದಂತರ್ಗತ ರುದ್ರಾಂತರ್ಗತ ಸಂಕರ್ಷಣ ವರ್ಣನೆಯೇ ಮಾಡ್ತವೆ. ಆದರೆ ಅದನ್ನು ಸ್ವಲ್ಪ ಇದು ವಿಷ್ಣು ಸರ್ವೋತ್ತಮ ಹೇಳ್ತದೋ, ಶಿವ ಸರ್ವೋತ್ತಮ ಹೇಳ್ತದೋ, ಬ್ರಹ್ಮ ಸರ್ವೋತ್ತಮ ಹೇಳ್ತದೋ ಸಂಶಯ ಬರ್ತದೆ. ಆದ್ದರಿಂದ ಈ ಪುರಾಣ ಓದಬೇಕಾಗಿದ್ದರೆ ಸ್ವಲ್ಪ ಗುರುಗಳ ಶ್ರೀಮದಾಚಾರ್ಯ ಮಾರ್ಗದರ್ಶನದಲ್ಲಿ ಇವು ಪುರಾಣಗಳನ್ನು ಓದಬೇಕು. ಇವು 6 ತಾಮಸ ಪುರಾಣಗಳು. ಮತ್ಸ್ಯ ಪುರಾಣ ಸಾತ್ವಿಕ, ರಾಜಸ, ತಾಮಸ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತದೆ. ಸಾತ್ವಿಕೇಶು ಪುರಾಣೇಶು ಮಾಹಾತ್ಮ್ಯಂ ಅಧಿಕಂ ಹರೇಹೇ. ಕೇವಲ ಪರಮಾತ್ಮನ ವಿಶಿಷ್ಟ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥವುಗಳು ಸಾತ್ವಿಕ ಪುರಾಣಗಳು. ರಾಜಸೇಷು ಚ ಮಾಹಾತ್ಮ್ಯಂ ಅಧಿಕಂ ಬ್ರಹ್ಮಣೋ ವಿದು. ರಾಜಸ ಪುರಾಣದಲ್ಲಿ ಬ್ರಹ್ಮದೇವರಿಗೆ ವಿಶೇಷವಾಗಿ ತಿಳಿಸಿ ಫೋಕಸ್ ಮಾಡ್ತಕ್ಕಂಥ ಗ್ರಂಥಗಳು. ಆನಂತರ ಅಗ್ನಿ, ರುದ್ರದೇವರು ಇತ್ಯಾದಿ ಗಣಪತಿ ಇತ್ಯಾದಿ ದೇವತೆಗಳನ್ನು ವರ್ಣನೆ ಮಾಡ್ತಕ್ಕಂಥವುಗಳು ತಾಮಸೇಷು ನಿಗದ್ಯತೆ. ಅವು ತಾಮಸ ಪುರಾಣ ಅಂತ ಅನಿಸ್ಕೊಳ್ತೇವೆ. ಆದರೆ ತದಂತರ್ಗತ ಪರಮಾತ್ಮನನ್ನೇ ಹೇಳ್ತೇವೆ ಅವು ಕೂಡ. ಇದಲ್ಲದೆ 18 ಉಪಪುರಾಣ ಇವೆ. ಗಾಬರಿ ಆಗಬೇಡ, ಓದ್ಬೋದು. ಒಂದು ಜೀವನದಲ್ಲಿ 2 ಸಲ 4 ಸಲ ಓದಿ ತೆಗಿಬೋದು, ಏನು ಚಿಂತೆ ಮಾಡಬೇಡಿ. ಇವೆ ಪುಸ್ತಕ ಉಪಲಬ್ಧ ಇವೆ, ಬನ್ನಿ ನಮ್ಮ ಲೈಬ್ರರಿಯಲ್ಲಿ ಸಿಗ್ತವೆ. 18 ಉಪಪುರಾಣಗಳು. ಅವುಗಳಲ್ಲಿ ಕೆಲವಲ್ಲಿ ಸರಸ್ವತಿ ಫೋಕಸ್ ಜಾಸ್ತಿ, ಸರಸ್ವತಿ, ಗಣಪತಿ, ಸ್ಕಂದ, ಇನ್ನು ಅನೇಕ ಬೇರೆ ಬೇರೆ ಇಂದ್ರಾದಿ ದೇವತೆಗಳ ಬಗ್ಗೆಯೂ ವಿಶೇಷವಾಗಿರ್ತಕ್ಕಂಥ ವರ್ಣನೆ ಬರ್ತಕ್ಕಂಥ ಗ್ರಂಥಗಳು. ಆದರೆ ಉಪನಿಷತ್ತು ಹೇಳ್ತದೆ ಎಲ್ಲ ಪುರಾಣಗಳು ಬಂದಿರತಕ್ಕಂಥ ಎಲ್ಲ ದೇವತೆಗಳ ಹೆಸರುಗಳು ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣುಂ ಪರಮಂ ಉದಾಹರಂತಿ. ಎಲ್ಲ ನಾಮಗಳಿಂದ ವರ್ಣಿಸಲ್ಪಡ್ತಕ್ಕಂಥವನು ಭಗವಂತನೇ. ನಿಮ್ಮ ಹೆಸರು ಕೂಡ ಭಗವಂತ, ಅದರಿಂದ ಹೇಳ್ತಾರೆ ವರ್ಣಿಸಲ್ಪಡ್ತಕ್ಕಂಥವನು ಪರಮಾತ್ಮನೇ. ಅಂದಮೇಲೆ ರುದ್ರ, ಸ್ಕಂದ, ಗಣಪತಿ, ವಾಯು, ಬ್ರಹ್ಮ ಇವೆಲ್ಲ ಭಗವಂತನ ಹೆಸರುಗಳನ್ನೇ ಆಗಿವೆ. ಇದೆಲ್ಲ ಹಿಂದೆ ಸಾಕಷ್ಟು ಸಲ ಬಂದಿದೆ, ವಿಸ್ತಾರ ಮಾಡೋದಿಲ್ಲ. ಇದೆಲ್ಲ ಓದಿದರೆ ಏನಾಗ್ತದೆ? ನಮ್ಗೆ ಯಾವ ಕೆಲಸದಲ್ಲಿದ್ದರೂ ಕೂಡ ಇವು ನೆನಪಿನಲ್ಲಿ ಬರ್ತದೆ. ಇವುಗಳನ್ನು ಶ್ರವಣ ಮಾಡಿದ ನಂತರ ಅದು ಕೂತಾಗ ನಿಂತಾಗ ನೆನಪು ಬರ್ತಾಯಿಲ್ಲ. ಆ ನೆನಪಿನ ವಿಧಾನವನ್ನು ಹೇಳ್ತಾರೆ. ನಮ್ಮಲ್ಲಿ ಸ್ಥಿರವಾಗ್ತದೆ. ಈ ಸ್ಥಿರತೆಯ ಧ್ಯಾನ ಅಂತ ಅನಿಸ್ಕೊಳ್ತದೆ. ಈ ಧ್ಯಾನ ಹೇಗಿರ್ತದೆ? ಜಗನ್ನಾಥದಾಸು ಹರಿಕಥಾಮೃತ ಸಾರದ ನಾಮಸ್ಮರಣ ಸಂಧಿಯಲ್ಲಿ ಹೇಳ್ತಾರೆ, ಈ ರೀತಿಯಾಗಿ ಅಭ್ಯಾಸ ಮಾಡಿದ ಭಾಗವತನ ಪುನಃ ಕೇಳಿದ ವ್ಯಕ್ತಿಗಳಿಗೆ ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದೆ ನಲಿಯುವಾಗ, ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುವಾಗ, ದೇವಕ್ಕಿ ತನಯನ ನೆನವುತಿಹ ನರ, ಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದರು. ಈ ಸ್ಥಿತಿ ಬರಬೇಕಾದ್ರೆ ಮೊದಲು ಪುರಾಣ ಕೇಳಬೇಕು. ಮಕ್ಕಳಾಡಿಸುವಾಗ ಕೃಷ್ಣ ನೆನಪು ಬರಬೇಕು. ಹೆಂಡತಿಯ ಜೊತೆಯಲ್ಲಿರ್ತಾಗ ಮಹಾಲಕ್ಷ್ಮೀ ದೇವಿ, ಗಂಡನ ಜೊತೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ವಿಷ್ಣು, ವಾಹನಗಳಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಯಾ ವಾಹನದಲ್ಲಿ ಆ ದೇವತೆಗಳು ತದಂತರ್ಗತ ಪರಮಾತ್ಮನ ಸ್ಮರಣೆ ಬರ್ತದೆ. ಬಿಕ್ಕುವಾಗ ನಾರಾಯಣ ಅಂತ ಕುಣಿತ ನಾರಾಯಣ ಕೃಷ್ಣ ಅಂತ ಅನ್ಬೇಕು. ಆ ಕಳಿಸಿದರೆ ಟ್ಯಾ ಅಂತ ಅನ್ಬಾರ್ದು, ನಾರಾಯಣ ಗೋವಿಂದ. ಆಕಳಿಸಿದಾಗಲೂ ನಾರಾಯಣ ಗೋವಿಂದ ವಿಷ್ಣು ಹೆಸರು ಬರಬೇಕು. ಈ ಕೃಷ್ಣನನ್ನು ಪರಮಾತ್ಮನ ನೆನೆಸ್ತಾ ಇದ್ದರೆ ಅವರ ಹತ್ತಿರ ಅಲ್ಲ, ಅವರ ಮನೆ ಹತ್ತಿರ ಅಲ್ಲ, ಅವರ ಓಣಿಗೂ ಯಮದೂತ ಬರಂಗಲ್ಲ ಅಂತ. ಅಂದರೆ ದೇವದೂತರು ಬಂದು ಮೋಕ್ಷ ಕರೆದುಕೊಂಡು ಹೋಗ್ತಾರೆ ಅಂತ ಅರ್ಥ. ಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದರು. ಇದನ್ನೇ ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರು ಹೇಳ್ತಾರೆ. ಶುಕಾಚಾರ್ಯ ಅಂತಾರೆ, ಎದುರಿಗೆ ಕಾಣತಕ್ಕಂಥ ನದಿಯಲ್ಲಿ, ಪರ್ವತದಲ್ಲಿ
ಆಕಾಶದಲ್ಲಿ, ನಕ್ಷತ್ರದಲ್ಲಿ, ಮೋಡಗಳಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ, ಹಕ್ಕಿಗಳಲ್ಲಿ, ಪ್ರಾಣಿಗಳಲ್ಲಿ ಎಲ್ಲ ಕಡೆಯಲ್ಲೂ ಪರಮಾತ್ಮ ನೋಡೋ ಅಭ್ಯಾಸ ಮಾಡ್ಕೋಪ. ದ್ವಿತೀಯ ಸ್ಕಂದಲ್ಲಿ ಹೇಳಿದ ವೈರಾಜಧಾರಣ ಒಂದೆರಡು ಸಲ ಕೇಳಿದರೆ ನಮಗೆ ಅವುಗಳನ್ನು ನೋಡಿದಾಗಲೇ ಪರಮಾತ್ಮ ನೆನಪಾಗ್ತಾನೆ. ಇದೇ ಮಾತನ್ನು ಕೂಡ ಜಗನ್ನಾಥದಾಸರು ಹೇಳ್ತಾರೆ. ಸರಿತು ಪ್ರಭಹಗಳಲ್ಲಿ ದಿವ್ಯಾಂಬರದೆ ಪತ್ರಾದಿಯಲಿ ಹರ್ಷ ಅಮರ್ಷ ವಿಸ್ಮೃತಿಯಿಂದಾಗಲಿ, ಅವುಗಳನ್ನು ನೋಡಿ ಸಂತೋಷವಾದಾಗ ಅಥವಾ ಕೆಲವು ಸಲ ಅವುಗಳಿಂದ ಪೀಡೆಯಾದಾಗ, ಮರೆತು ಹೋಗಿದ್ರು ಕೂಡ ನೆನಪು ಮಾಡಿಕೊ, ಇದೆಲ್ಲೋ ಭಗವಂತ ಕೊಟ್ಟದ್ದು, ಭಗವಂತ ಇಲ್ಲಿದ್ದು ನನಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು. ಅದಕ್ಕೋಸ್ಕರ ನಾವು ನೀರನ್ನು ಪೂಜೆ ಮಾಡ್ತೇವೆ, ಕಲಶ ಪೂಜೆ ಮಾಡ್ತೇವೆ. ಯಾಕೆ? ಅಲ್ಲಿ ಪರಮಾತ್ಮ ಇದ್ದಾನೆ. ಗಿಡಗಳನ್ನು ಪೂಜೆ ಮಾಡ್ತೇವೆ, ಪ್ರಾಣಿಗಳನ್ನು ಪೂಜೆ ಮಾಡ್ತೇವೆ, ಮಣ್ಣನ್ನು ಪೂಜೆ ಮಾಡ್ತೇವೆ, ಮಣ್ಣಿನ ಪ್ರತಿಮೆ ಮಾಡಿ ಪೂಜೆ ಮಾಡ್ತೇವೆ, ಕಲ್ಲಿನ ಪ್ರತಿಮೆ ಪೂಜೆ ಮಾಡ್ತೇವೆ. ಯಾಕೆ? ಅಲ್ಲಿ ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ. ಸರಿತು ಪ್ರಭಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಾಗಲಿ, ಒಮ್ಮೆ ಬಾಯಿದೆರೆದು ಹರಿಹರಿ ಎಂದು ಎಂಬೆರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳು ಇರದೇ ಪೋಪು ತೂಲ ರಾಶಿಯೊಳು ಅನಲ ಪೊಕ್ಕಂತೆ. ಆದರೆ ಈ ಸ್ಮರಣೆ ಮಾಡುವಾಗ ಒಂದು ಮಾತು ನೆನಪಲ್ಲಿ ಇಟ್ಟುಕೊಳ್ಳಲೇಬೇಕು. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ನೋಡುವುದು ಪರಮಾತ್ಮನೇ ನೋಡ್ತಾ ಇದ್ದಾನೆ. ಸ್ಮೃತಿಯನ್ನು ತಂದುಕೊಡು ಪರಮಾತ್ಮನೇ ತಂದು ಕೊಡ್ತಾನೆ. ದೇವರ ಸ್ಮರಣೆಯನ್ನು ತಂದು ಕೊಡ್ತಕ್ಕಂಥವನು ಅವನೇ. ನಾಹಂ ಕರ್ತ ಹರಿಕರ್ತ, ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ, ಆನಂತರ ಫಲಗಳಲ್ಲಿರ್ತಕ್ಕಂಥ ಯಾಜಮಾನ್ಯಾಭಾವ, ಇವುಗಳು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಫಲ ಕೊಡ್ತಕ್ಕಂಥವನು ಅವನೇ, ಭೋಗವನ್ನು ಮಾಡಿಸ್ತಕ್ಕಂಥವನು ಅವನೇ, ಕೆಲಸವನ್ನು ಮಾಡ್ತಕ್ಕಂಥವನು ಅವನೇ. ಈ ಎಚ್ಚರವನ್ನು ಕೊಡ್ತಾರೆ ಜಗನ್ನಾಥದಾಸರು ನಮಗೆ. ಏನು ಮಾಡುವ ಪುಣ್ಯ ಪಾಪಗಳ ಆನೆ ಮಾಡುವೆನೆಂಬವನು ಅದಮ. ನಾನು ಊಟ ಮಾಡೀನಿ, ನಾ ತಂದೇನೆ, ನಾನು ಇಷ್ಟು ಕೆಲಸ ಮಾಡಿ, ನಾ ಅಡುಗೆ ಮಾಡೀನಿ, ಈ ರೀತಿಯಾಗಿ ಹೇಳ್ತಕ್ಕಂಥ ವ್ಯಕ್ತಿ ಅಧಮ, ನಿರುಪಯುಕ್ತ. ಇನ್ನು ಕೆಲವರು ಸ್ವಲ್ಪ ಸುಧಾರಣೆ ಇರ್ತದೆ. ಹೀನ ಕರ್ಮಗಳಕ್ಕೆ ಪಾತ್ರನಾ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು. ಕೆಟ್ಟ ಕೆಲಸ ಎಲ್ಲ ನಾ ಮಾಡ್ತೇನೆ, ಒಳ್ಳೆ ಕೆಲಸ ದೇವ್ರು ಮಾಡಿಸ್ತಾನೆ ಅಂತೇಳಿ ಕೆಟ್ಟ ಕೆಲಸಕ್ಕೆ ನಾ ಜವಾಬ್ದಾರಿ, ಒಳ್ಳೆ ಕೆಲಸಕ್ಕೆ ಪರಮಾತ್ಮ ಜವಾಬ್ದಾರಿ ಅಂತ ಈ ರೀತಿ ವಿಭಾಗ ಮಾಡ್ತಕ್ಕಂಥವನು ಮಧ್ಯಮ. ಸ್ವಲ್ಪನೂ ದೇವ್ರ ಬಗ್ಗೆ ಗೊತ್ತಿದೆ ಅಂತ ಅರ್ಥ. ನಾನು ಮಾಡುವ ಒಳ್ಳೆಯ ಕೆಲಸವೇ ಕೆಟ್ಟ ಕೆಲಸ ಏನೇನಿದೆ ದ್ವಂದ್ವಕ್ಕೆ, ನಾನು ಮಾಡುವ ಎಲ್ಲ ಇದಕ್ಕೂ ಕೂಡ ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃವೆಂದು ಸದಾನುರಾಗದೆ ನೆನೆದು ಸುಖಿಸುವರೆ ನರೋತ್ತಮರು. ಪ್ರತಿಯೊಂದು ಕೃತಿಯಲ್ಲಿ, ದ್ರವ್ಯದಲ್ಲಿ, ಭಾವದಲ್ಲಿ, ಕೃತಿಯಲ್ಲಿ ಪರಮಾತ್ಮನ ರೂಪಗಳ ಕ್ರಿಯಾದ್ವೈತ, ಭಾವಾದ್ವೈತ, ದ್ರವ್ಯಾದ್ವೈತವನ್ನು ಕಾಣತಕ್ಕಂಥ ವ್ಯಕ್ತಿಗಳು ಧನ್ಯರು. ನಿಜವಾದ ಸ್ಮರಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ಭಗವಂತನನ್ನು ಅಲ್ಲಲ್ಲೇ ಸ್ಮರಿಸ್ತಕ್ಕಂಥ ವ್ಯಕ್ತಿಗಳು ಧನ್ಯರು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಧನ್ಯರು ಅಂತ ತಿಳ್ಕೊಂಡಂತ ಹೇಳ್ತಾ ಹೇಳ್ತಾ 1 ತಾಸು 1.25 ತಾಸು ಮೀರಿ ಹೋಯ್ತಲ್ಲ. ಭಗವಂತನನ್ನು ಹೇಗೆ ಸ್ಮರಿಸಬೇಕು ಅಂತನ್ನೋದನ್ನು ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯ ಹೇಳಿದ್ದಾರೆ. ತೃತೀಯ ಸ್ಕಂದದಲ್ಲಿ ಕಪಿಲ ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ ಕಣ್ಮುಚ್ಚುವ ಪರಮಾತ್ಮನ ಸುಂದರವಾಗಿರ್ತಕ್ಕಂಥ ರೂಪವನ್ನು ನಿನ್ನ ಕಣ್ಮುಂದೆ ತಂದುಕೋ ಅಂತ ಹೇಳ್ತಾನೆ. ನಿಮಗೆ ಸ್ವಲ್ಪ ನೆನಪು ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಭಗವಂತನ ಒಂದು ಫೋಟೋ ತೋರಿಸ್ತೇನೆ. ಏನಿದೆ ಈ ಫೋಟೋದಲ್ಲಿ? ಆ ಪರಮಾತ್ಮನ ಅದ್ಭುತವಾದ ಕಿರೀಟದ ಕೆಳಬದಿಯಲ್ಲಿ ಗುಂಗುರ ಕೂದಲುಗಳು, ಭ್ರಮರಗಳು ಪರಮಾತ್ಮನ ಮುಖ ಅಂತಕ್ಕಂಥ ಕಮಲದ ಸುತ್ತಲೂ ತಿರುಗಾಡುವ ಆ ಗುಂಗುರು ಕೂದಲುಗಳು ಭ್ರಮರಗಳಂತೆ ಕಾಣ್ತಾ ಇವೆ.
ಮುಖ ಕಮಲ, ಅದರ ಸುತ್ತಲೂ ಭ್ರಮರಗಳು ತಿರುಗಾಡ್ತಾ ಇವೆ ಅಂತ ಕಾಣ್ತಾ ಇದೆ. ಅವನ ಹಣೆ ಎಷ್ಟು ವಿಶಾಲವಾಗಿದೆ. ಅವನು ಹಚ್ಚಿಕೊಂಡಿರ್ತಕ್ಕಂಥ ಆ ನಾಮ ಕಸ್ತೂರಿ ತಿಲಕ. ಅಂಜಬೇಡಿ, ನಾನಿದ್ದೇನೆ, ಉತ್ತಿಷ್ಠತ ಜಾಗ್ರತ ಎಬ್ಬಿಸ್ತಾ ಇದೆ ನಮಗೆ. ಅವನ ಆ ಹುಬ್ಬುಗಳು, ಇದರ ಒಂದು ಸ್ವಲ್ಪ ನಾನು ಅಲುಗಾಡಿಸಿದರೆ ಸಾಕು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳು ಎಲ್ಲವೂ ಆಗ್ತದೆ. ಆ ನಂತರ ಆ ಹುಬ್ಬುಗಳ ಕೆಳಗಿರತಕ್ಕಂಥ ಆ ಕಣ್ಣುಗಳು ಅರ್ಧ ನಿಮೀಲಿತವಾಗಿರ್ತಕ್ಕಂಥ ಮೀನಿನಂತೆ ಸ್ವಲ್ಪ ಹೇಗಿದ್ದು ಸ್ವಲ್ಪ ಈ ಕಡೆ ಸಣ್ಣ ಆಗಿರ್ತಕ್ಕಂಥ ಆ ಹರಿಣದಂತೆ ಕಣ್ಣುಗಳಂತೆ ಇರತಕ್ಕಂಥ ವಿಶಾಲ ಕಣ್ಣುಗಳಲ್ಲಿ ಎಂಥ ಕರುಣೆ ತುಂಬಿದೆ. ಪರಮಾತ್ಮ ಅಂತ ಇದ್ದಾನೆ, ಕರುಣೆ ತೋರಿಸುವುದಕ್ಕೋಸ್ಕರ ಸಿದ್ಧನಿದ್ದೇನೆ, ಬನ್ನಿ ನನ್ನ ಹತ್ರ ನನ್ನ ಅನುಗ್ರಹ ಪಡೆಯಿರಿ ಅಂತ ತಿಳ್ಕೊಂಡಂತೇಳಿ ಆ ಕರುಣೆಯ ದಾರಿಯಲ್ಲಿ ಮಿಂದು ನಾನು ಉದ್ಧತನಾದೆ ಅಂತ ಅನ್ನೋ ಅನುಭವವನ್ನು ತಂದುಕೊಳ್ಳೋಣ. ಆ ನಂತರ ಆ ಮೂಗು ಸಂಪಿಗೆ ಹೂವಿನ ಮೊಗ್ಗೆ ನಾಚಬೇಕು ಅಂತ ಸುಂದರವಾಗಿರ್ತಕ್ಕಂಥ ಮೂಗು. ಆ ತುಂಬುಗಲ್ಲ, ಮೇಘಶ್ಯಾಮಗಲ್ಲ, ಆ ಗಲ್ಲ ಪರಿಪುಷ್ಟವಾಗಿರ್ತಕ್ಕಂಥ ತುಂಬುಗಲ್ಲ, ನಮಗೆ ಅಶಕ್ತಿಯಾಗಿ ಒಳಗೆ ಹೋಗಿದ ಗಲ್ಲ ಅಲ್ಲ. ಬದಿಯಲ್ಲಿರ್ತಕ್ಕಂಥ ಕಿವಿಯಲ್ಲಿ ಮೊಸಳೆ ಆಕೃತಿಯ ಕುಂಡಲಗಳಿವೆ. ಪರಮಾತ್ಮ ಭಕ್ತರು ಬಂದಾಗ ಅಂತ ಆಡಿಸಿದಾಗ ಅವು ಹಿಂದೆ ಮುಂದೆ ಆಗ್ತಿರ್ತವೆ. ಅದರ ಪ್ರಕಾಶ ಇವನ ಗಲ್ಲದ ಮೇಲೆ ಹೋಗಿ ಬಂದು ಮಾಡ್ತಾ ಇದೆ. ಮೋಡಗಳ ಮಧ್ಯದಲ್ಲಿ ಮಿಂಚಿದಂತೆ ಕಾಣಿಸುವ ಆ ಮಕರ ಕುಂಡಲದ ಆ ಪ್ರಭೆ, ಆ ತುಂಬುಗಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ತುಟಿ ಇದೆ, ಸ್ವಾಭಾವಿಕ ಕೆಂಪು ತೆಳುವಾದ ತುಟಿ ಇದೆ, ಹಸನ್ಮುಖ ಮಂದಹಾಸ ವ್ಯಕ್ತವಾಗ್ತಾ ಇದೆ. ಆ ಮಂದಹಾಸದಲ್ಲಿ ಕಂಡೂ ಕಾಣದಂತೆ ಇರತಕ್ಕಂಥ ಆ ದಂತಪಂಕ್ತಿಗಳು, ಆ ಹಲ್ಲುಗಳ ಸಾಲು ಮುತ್ತುಗಳನ್ನು ಜೋಡಿಸಿಟ್ಟಿದ್ದಾರೋ ಎಂಬುವಂತೆ, ದಾಳಿಂಬದ ಬೀಜಗಳನ್ನು, ಸೂಜಿ ಮಲ್ಲಿಗೆಯ ಮೊಗ್ಗೆಗಳನ್ನು ಜೋಡಿಸಿಟ್ಟಿದ್ದಾರೋ ಎಂಬುವಂತೆ ಕಾಣ್ತಕ್ಕಂಥ ಆ ಸುಂದರವಾದ ದಂತಪಂಕ್ತಿ. ಆ ನಂತರ ಆ ಕುತ್ತಿಗೆ ಕೆಳಗೆ ವಿಶಾಲವಾಗಿದೆ, ಮೇಲೆ ಸಣ್ಣದಾಗ್ತಾ, ಹೇಗೆ ಶಂಖ ವಿಶಾಲವಾಗಿದೆ ಸಣ್ಣ ಆಗ್ತದೆ ಆ ರೀತಿಯಾಗಿರ್ತಕ್ಕಂಥ ಕಂಬು ಕಂಠ. ಆ ಕಂಠ ಸ್ವಲ್ಪ ಲಕ್ಷ್ಯ ಕೊಡೋಣ. ಬ್ರಹ್ಮದೇವರೇ, ಪರಮಾತ್ಮ ಬ್ರಹ್ಮದೇವರನ್ನು ಕುಡಿಸ್ಕೊಂಡಿದ್ದಾನೆ ಕೌಸ್ತುಭ ಮಣಿಯ ರೂಪದಿಂದ. ಆ ಕೌಸ್ತುಭ ಮಣಿ ರೂಪದಿಂದ ಇರತಕ್ಕಂಥ ಬ್ರಹ್ಮದೇವರು. ಆ ನಂತರ ಆ ಭುಜಗಳು, ಪರಿಪುಷ್ಟವಾಗಿರ್ತಕ್ಕಂಥ ಭುಜಗಳು. ದೇವತೆಗಳು ದೈತ್ಯರು ಕಡೆದು ಸೋತು ಬಸವಳಿದು ಬಿದ್ದು ಬಿಟ್ಟರು. ಅಜಿತ ರೂಪದಿಂದ ತಾನು ಒಬ್ಬನೇ ಕಳೆದಿದ್ದಾನೆ. ಆ ಮಂದರ ಪರ್ವತ ವಾಸುಕಿಯನ್ನು ಕರೀತಕ್ಕಂಥ ಆ ಪರಮಾತ್ಮನ ಬಲಿಷ್ಠವಾಗಿರ್ತಕ್ಕಂಥ ಭುಜಗಳು. ಆ ನಂತರ ನಿಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ನಾನಿದ್ದೇನೆ ಅಂತ ತೋರಿಸುವ ಆ ಪರಮಾತ್ಮನ ಚಕ್ರ, ಸುದರ್ಶನ ಚಕ್ರ ನಮ್ಮ ರಕ್ಷಣೆಗೋಸ್ಕರ ಇದೆ. ಯಾವ ಭೂತ ಪ್ರೇತಗಳು ನಮಗೇನು ಮಾಡೋದಿಲ್ಲ. ಅದನ್ನು ಹಚ್ಚಿಕೊಂಡಿದ್ದರೆ ಸಾಕು, ಯಮದೂತರ ಹತ್ರ ಬರೋದಿಲ್ಲ. ಕೇವಲ ತಪ್ಪು ದಾರಿ ಹಿಡಿದ ಭಕ್ತರನ್ನು, ಅವರನ್ನು ಉದ್ಧರಿಸುವುದಕ್ಕೋಸ್ಕರ ತಯಾರಾಗಿರ್ತಕ್ಕಂಥ ಸುದರ್ಶನ ಚಕ್ರ. ಪರಮಾತ್ಮ ಆ ಚಕ್ರವನ್ನು ಎಲ್ಲರಿಗೂ ಕೆಟ್ಟ ಜನರನ್ನು ಕೊಲ್ಲೋದಿಲ್ಲ. ಶಿಶುಪಾಲ ಮೊದಲಾಗಿರ್ತಕ್ಕಂಥವ್ರು ಅಸುರಾವೇಶದಿಂದ ಜಯ ವಿಜಯ ಒಳ್ಳೆಯವರು, ಅಸುರಾವೇಶದಿಂದ ತಪ್ಪಾಗಿರ್ತಕ್ಕಂಥವ್ರು ಅವ್ರ ತಲೆ ಮಾತ್ರ ಹಾರಿಸ್ತಾನೆ. ಆ ಚಕ್ರದಿಂದ ತಲೆ ಹಾರಿಸ್ತಾನೆ. ಪರಮಾತ್ಮ ವೃಷಭಾಸುರನ ತಲೆ ಹಾರಿಸ್ತಾನೆ. ಹೀಗೆ ಚಕ್ರದಿಂದ ಯಾರ್ಯಾರು ತಲೆ ಹಾರಿಸ್ತಾನೆ ಅವರು ಆ ಚಕ್ರದ ಸ್ಪರ್ಶದಿಂದ ಪುಣ್ಯವಂತರಾಗಿಬಿಡ್ತಾರೆ. ಇನ್ನು ಶಂಖ ಈ ಕೈಯಲ್ಲಿ ಒಳ್ಳೆ ಹಂಸ ಪಕ್ಷಿಯಂತೆ ಬೆಳ್ಳಗಾಗಿರ್ತಕ್ಕಂಥ ಶಂಖ. ಪಾಂಚಜನ್ಯ ಊದಿದರೆ ಸಾಕು, ಅಸುರರು, ಅನೇಕ ಅಸುರರು ಹಾರ್ಟ್ ಫೇಲ್ ಆಗಿ ಸಾಯೋದಲ್ಲದೆ ಅವರ ಹೆಂಡತಿಯ ಗರ್ಭದಲ್ಲಿದ್ದ ಕೂಸುಗಳು ಗರ್ಭಪಾತವಾಗ್ತಂತೆ. ಅಂಥ ಅದ್ಭುತವಾದಂಥ ಶಂಖ. ಎಡಬದಿಯ ಕೈಗಳಿನ ಕಲಿಯಲ್ಲಿ ಆ ಗದೆ ಕೌಮೋದಕಿ, ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರವೇ. ಯಾವಾಗಲೂ ಅವ್ರನ್ನ ಕೊಂದು ಆ ಮಾಂಸದ
ಅದಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಆ ಕೌಮೋದಕಿ ಗದೆ ನಿಮ್ಮ ಷಟ್ಚಕ್ರದಲ್ಲಿ ನನ್ನನ್ನು ಅನೇಕ ಸಲ ಚಿಂತನೆ ಮಾಡಿ ಅಂತೇಳಿ ತೋರಿಸೋದಕ್ಕೋಸ್ಕರ ಆ ಕಮಲ, ಷಟ್ಚಕ್ರದಲ್ಲಿ 2 ದಳದ ಕಮಲ, 4 ದಳದ ಕಮಲ, 6 ದಳದ, 8 ದಳದ, 10 ದಳದ, 12 ದಳದ, 16 ದಳದ, ಆನಂತರ 2 ದಳ, ಆನಂತರ ಸಹಸ್ರಾರ ದಳದಲ್ಲಿ ನನ್ನನ್ನು ಚಿಂತನೆ ಮಾಡಿ ಅಂತ ತೋರಿಸುವ ಆ ಪದ್ಮ, ಶಂಖಚಕ್ರ, ಗದಾ ಪದ್ಮಗಳನ್ನು ಸ್ಮರಿಸ್ತಾ ಇರಬೇಕು. ವಿಶಾಲವಾದ ಎದೆ, ವನಮಾಲ ವೈಜಯಂತಿ ಮಾಲೆಯಿಂದ ಯುಕ್ತವಾಗಿದೆ. ಬಲಬದಿಯಲ್ಲಿ ಸ್ವಲ್ಪ ಬಿಳಿ ಮಚ್ಚೆ, ಲಕ್ಷ್ಮೀ ಇದೆ ಆವಾಸ ಸ್ಥಾನವಾಗಿರ್ತಕ್ಕಂಥ ಆ ಶ್ರೀವತ್ಸ. ಎಂಥ ಅಸುರರು ಎಂಥ ಆಭರಣಗಳ ಆಯುಧ ಎಸೆದರೂ ಸ್ವಲ್ಪವೂ ಕೂಡ ಮುಕ್ಕಾಗದೇ ಇರತಕ್ಕಂಥ ಆ ವಜ್ರ ಸದೃಶವಾಗಿರ್ತಕ್ಕಂಥ ಎದೆ, 3 ಮಡಿಕೆಗಳಿಂದ ಯುಕ್ತವಾಗಿರ್ತಕ್ಕಂಥ ಆ ಹೊಟ್ಟೆ, ಆಳವಾದ ನಾಭಿ, ಅದರಿಂದ ಹೊರಟಿರ್ತಕ್ಕಂಥ ಪದ್ಮ, ಅದರ ಮೇಲೆ 14 ಕೊಕ್ಕಕ್ಕೆ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರತಿಕೃತಿಯಾಗಿರ್ತಕ್ಕಂಥ ಆ ಸಹಸ್ರ ದಳದ ಚತುರ್ದಶ ಲೇರ್ನಿಂದ ಯುಕ್ತವಾದಂಥ ಕಮಲ, ಅದರ ಮೇಲಿರ್ತಕ್ಕಂಥ ಚತುರ್ಮುಖ ದೇವರು, ಆನಂತರ ಪರಮಾತ್ಮನ ಆ ತೊಡೆಗಳು. ಜಗತ್ತಿಗೆ ತಾಯಿ, ಎಲ್ಲರೂ ಅವನ ತೊಡೆಯನ್ನು ನಾವು ಆಶ್ರಯಿಸಿದವರೇ. ಅವನ ತೊಡೆಯನ್ನು ಆಶ್ರಯಿಸದೆ ನಾವು ಜೀವಿತ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ತ್ವಮೇವ ಮಾತಾ ಅಂತ ಅನಿಸ್ಕೊಂಡು ನಮ್ಮೆಲ್ಲರೂ ಆಶ್ರಯವಾಗಿರ್ತಕ್ಕಂಥ ಗರುಡನ ಮೇಲೆ ಕುಳಿತದ್ದರಿಂದ ಕೆಳಗೆ ಇಳಿಬಿಟ್ಟಿದ್ದಾನೆ ಪರಮಾತ್ಮ. ಆಗ ಆ ಪರಮಾತ್ಮ ಪೀತಾಂಬರ ಉಟ್ಕೊಂಡಿದ್ದರಿಂದಾಗಿ ಆ ಪೀತವಾಗಿರ್ತಕ್ಕಂಥ ಆ ಪರಮಾತ್ಮನ ಪೀತಾಂಬರ ಸಹಿತವಾದಂಥ ತೊಡೆ, ಆ ಪುಷ್ಟವಾದ ಮೊಳಕಾಲಿನಿಂದ ಹಿಡಿದುಕೊಂಡು ಪಾದದವರೆಗೆ ಒಳ್ಳೆಯ ಪರಿಪುಷ್ಟತೆ. ದ್ರೌಪದಿ ಕರೆದಾಗ, ಗಜೇಂದ್ರ ಕರೆದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಓಡಿ ಬರ್ತಕ್ಕಂಥ ವೇಗವುಳ್ಳ ಆ ಪರಮಾತ್ಮನ ಆ 2 ಆ ಮೊಳಕಾಲನ್ನು, ಅದರ ಕೆಳಭಾಗವನ್ನು, ಆನಂತರ ಅವನ ಆ ಪಾದ, ಯಾವ ಪಾದವನ್ನು ಎಲ್ಲ ಭಕ್ತರು ಸ್ಮರಿಸ್ತಾರೆ. ಬೇಕು ಪಾದ ಸೇವೆ ಬೇಕು, ಪಾದದರ್ಶನ ಬೇಕು, ಪಾದದರ್ಶನ ಬೇಕು, ಪಾದದಲ್ಲಿ ಭಕ್ತಿ ಕೊಡು ಅಂತ ಕೇಳ್ತಾರೆ. ಆ ಉಗುರುಗಳು, ಒಂದೊಂದು ಉಗುರುಗಳು ಸಹಸ್ರ ಸೂರ್ಯರ ಪ್ರಕಾಶದಿಂದ ಯುಕ್ತವಾಗಿ ಹೊರಗಿನ ಕತ್ತಲೆಯಲ್ಲ ಒಳಗಿನ ಅಂಧಕಾರವನ್ನು ದೂರ ಮಾಡತಕ್ಕಂಥ ಆ ಉಗುರುಗಳು, ಆನಂತರ ಆ ಬಲಕಾಲದ ಹೆಬ್ಬರಳು, ಆ ಹೆಬ್ಬರಳು ಬ್ರಹ್ಮಾಂಡ ಕಟಾಕ್ಕೆ ತಾಗಿದರೆ ಸಾಕು 50 ಲಕ್ಷ ಯೋಜನವಾಗಿರ್ತಕ್ಕಂತಹ ಬ್ರಹ್ಮಾಂಡ ಕಟ ಸೀಳಿ ಹೋಗ್ತದೆ. ಅದರಿಂದ ಹರಿದು ಬಂದ ಗಂಗೆ, ಅದು ಪರಮಾತ್ಮನ ಪಾದವನ್ನು ತೋಯಿಸಿ ಭೂಮಿಗೆ ಬಂದಿರತಕ್ಕಂಥ ಆ ಅಲಕನಂದ, ಮಂದಾಕಿನಿ, ಭಾಗೀರಥಿ, ಗಂಗೆ, ಆನಂತರ ಆ ಪರಮಾತ್ಮನ ಅಂಗಾಲು, ಧ್ವಜ, ವಜ್ರ, ಅಂಕುಶ, ಚಿನ್ನ, ಅಂಕುಶ ಮತ್ತು ಕಮಲಗಳಿಂದ ಯುಕ್ತವಾಗಿರತಕ್ಕಂಥ ಧ್ವಜ, ವಜ್ರ, ಅಂಕ, ಸರೋವರ ಅಂಕಿತ ಅಂತಹ ಪಾದವನ್ನು ಸ್ಮರಿಸ್ತಾ ಇದ್ದರೆ ಇದೇ ಸ್ಮರಣೆ. ಇಲ್ಲ ಷಟ್ಚಕ್ರದಲ್ಲಿ ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧರನ್ನು ನೆನೆಸಿ, ಇಲ್ಲ ಸಂಪೂರ್ಣ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾತ್ಮನ ನೆನೆಸಿ, ನೋಡು ಜನರಲ್ಲಿ ನೆನೆಸಿ. ಇದನ್ನು ನೆನೆಸಬೇಕಾಗಿದ್ದರೆ ಪುರಾಣ ಕೇಳಬೇಕಾಗ್ತದೆ ಅನೇಕ ಸಲ. ಅದನ್ನು ನೆನಪಲ್ಲಿಟ್ಟುಕೊಂಡು ಆ ನೆನಪನ್ನು ಮತ್ತೆ ಪುನಃ ಆಕಲನ ಮಾಡಿಕೊಳ್ಳೋಣ. ಪ್ರತ್ಯಭಿಜ್ಞ, ಆ ನಂತರ ರಿಕಗ್ನೈಜೇಷನ್, ಪ್ರತಿಯೊಂದು ಕಡೆಯಲ್ಲಿ ಆ ಭಗವಂತನನ್ನು ಕಾಣುವಿಕೆ ಅಂತಕ್ಕಂಥ ಒಂದೇನು ವಿಶಿಷ್ಟತೆ ಇದೆ. ಇದಕ್ಕೇನೆ ಸ್ಮರಣ ಅಂತೇಳಿ ಕರೀತಾರೆ. ಇಂಥ ಸ್ಮರಣ ಭಾಗವತಲ್ಲಿ ಅನೇಕ ಸಲ ಪರಮಾತ್ಮನ ವರ್ಣನೆ ಬಂದಿದೆ, ಕೇಳಿದ್ದೀರಿ. ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ, ಸಮಯ ಬಹಳಾಗಿದೆ. ಗೋವತ್ಸ ದ್ವಾದಶಿ, ಗೋಪಾಲಕೃಷ್ಣನ ಸನ್ನಿಧಾನಯುಕ್ತವಾಗಿರತಕ್ಕಂಥ ಆ ಹಸುಗಳನ್ನು, ಕರುವನ್ನು ನೆನೆಸಿ, ಮನೆಯಲ್ಲಿದ್ದ ಮೊದಲು ಆ ಬೆಳ್ಳಿ ಹಸುಗಳನ್ನು ಪೂಜೆ ಮಾಡಿ, ಆನಂತರ ನಿಜವಾದ ಹಸುವಿಗೆ ಹೋಗಿ ಇವತ್ತು ಆಹಾರ ಕೊಟ್ಟು ಬನ್ನಿ. ನಾವು ಇವತ್ತು ಉದ್ಧತರಾಗೋಣ. ಅಷ್ಟೇ ಅಲ್ಲ, ಇವತ್ತು ಸಾಯಂಕಾಲ ಧನತ್ರಯೋದಶಿ, ಕುಬೇರ ಮತ್ತು ಲಕ್ಷ್ಮೀದೇವಿ ಅವರನ್ನು ಸ್ಮರಿಸಿ ಹೇಳ್ತಾರೆ, ಮನೆಯಲ್ಲಿ ಇರ್ತಕ್ಕಂಥ ಏನು ಹಳೆ ಪಾತ್ರೆಗಳಿವೆ, ತಾಮ್ರ ಪಾತ್ರೆ
ಹಿತ್ತಾಳೆ ಪತ್ರ ಅಟ್ಟದಲ್ಲಿ ಎಸೆದಿದ್ದೇವೆ. ಅದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಬಂದಿರತಕ್ಕಂಥ ಆಭರಣಗಳು. ನಾವು ಹೆಚ್ಚಿನ ಸಲ ಮುರಿಸಿ ಅದನ್ನು ಫ್ಯಾಷನ್ ಮಾಡ್ಕೊಂಡಿರ್ತೇವೆ. ಅವುಗಳನ್ನು ಸ್ವಚ್ಛ ಮಾಡಿ ಇವತ್ತಿಟ್ಟು ಆ ಪಾತ್ರೆಗಳನ್ನು ಪೂಜಿಸಬೇಕಂತ ಇವತ್ತು. ಇದೇ ಆ ಧನ ಪ್ರಾಚೀನ ಬಂಧನ ಕೂಡಿಸಿಟ್ಟವರ್ತಕ್ಕಂಥ ಆ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ನಾಳೆ ನೀರು ತುಂಬುವ ಹಬ್ಬ. ಇವತ್ತು ಸ್ವಚ್ಛ ಮಾಡಿರ್ತಕ್ಕಂಥ ಕಲಶದಲ್ಲಿ ಗಂಗೆಯನ್ನು ತುಂಬಿಟ್ಟು ಅವಳನ್ನು ಪೂಜಿಸಬೇಕು. ನಾಡಿದ್ದು ನರಕ ಚತುರ್ದಶಿ. ಬೆಳಗ್ಗೆ 5:30, 5ರಿಂದ 5:45, 6 ಗಂಟೆ ಒಳಗಾಗಿ ಆರತಿಯನ್ನು ಮಾಡಿಸಿಕೊಂಡು ಆನಂತರ ಹೊಸ ಬಟ್ಟೆ ದೇವರ ಮುಂದೆ ಇಟ್ಟು ಆರತಿಯನ್ನು ಮಾಡಿಸಿಕೊಂಡು ಆನಂತರ ಹೊಸ ಸ್ನಾನ ಎರೆದುಕೊಂಡು ಪರಮಾತ್ಮನ ಪೂಜೆಯನ್ನು ವಿಶೇಷವಾಗಿ ಮಾಡಿ, ಆ ದಿನವೇ ಅಮಾವಾಸ್ಯೆ ಬಂದಿದೆ, ದೀಪಾವಳಿ ಅಮಾವಾಸ್ಯೆ. ಆ ದಿನ ಸಾಯಂಕಾಲದಲ್ಲಿ 6ರಿಂದ 9 ಗಂಟೆ ಒಳಗಾಗಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿರ್ತಕ್ಕಂಥ ಬಂಗಾರದ ಎಲ್ಲ ಆಭರಣಗಳನ್ನು ಇಟ್ಟು, ಇದು ದೇವರದು, ನಂದಲ್ಲ, ಮಹಾಲಕ್ಷ್ಮಿ ಸನ್ನಿಹಿತ, ಪರಮಾತ್ಮ ನಿನಗೆ ಸಮರ್ಪಿತ, ನಿನ್ನ ಪ್ರಸಾದ ಅಂತ ನಾನು ಧಾರಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ಮಾಡ್ತಕ್ಕಂಥ ಮಹಾಲಕ್ಷ್ಮಿ ಪೂಜೆ. ಮರುದಿವಸ ಬಲಿಪ್ರತಿಪದ. ಅದರ ಮರುದಿವಸ ಭಗಿನಿ ದ್ವಿತೀಯ. ಯಮ ತನ್ನ ತಂಗಿಯ ಮನೆಗೆ ಬಂದಿರತಕ್ಕಂತಹ ಆ ಒಂದು ವಿಶಿಷ್ಟವಾದ ದಿನ. ಆ ನಂತರ ಅದರ ಮರುದಿವಸ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪುಣ್ಯತಿಥಿ. ಹಬ್ಬಗಳ ಸಾಲು. ಆದರೆ ಭಗವಂತ ನೆನೆಯುವುದೇ ಹಬ್ಬ, ಭಾಗವತ ಕೇಳುವುದೇ ಹಬ್ಬ. ಬಹಳ ವಿಸ್ತೃತವಾಯಿತು. ಇಂಥ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರೋಣ. ಆ ಸ್ಮರಣೆ ನಮಗೆ ಆನಂದ ಕೊಡ್ತದೆ. ಇಂಥ ಸ್ಮರಣೆಯನ್ನು ಮಾಡ್ತಾ ಎಂಥದ್ದು ಎಲ್ಲ ಕೆಲಸದಲ್ಲಿಯೂ ಮಕ್ಕಳ ಆಡಿಸುವಾಗ, ಮಡದಿಯೊಳ ಅಕ್ಕರದೆ ಮೆಲೆವಾಗ ಪರಮಾತ್ಮನ ಸ್ಮರಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತ ಸಕಲಾರೋಗಾ. ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ ಶ್ರೀಕೃಷ್ಣಾರ್ಪಣಮಸ್ತು.